ಒಬ್ಬ ರೈತನ ಬದುಕನ್ನೇ ಕಿತ್ಕೊಳ್ಳುವಂತಹ ಕೆಲಸವನ್ನ ಹಿರೇಬಗ್ಗ ಭಾಗದ ಯಾವ ನಾಯಕ ಮಾಡ್ತಾರೆ? ಬರೋದಿಲ್ಲ ಅಂದಾಗ ಇಂಡೈರೆಕ್ಟ್ ಆಗಿ ಈ ರೀತಿಯ ಪಿತೂರಿಗಳು, ಈ ರೀತಿಯ ಕಾಪಿ ತೋಟ ಪಡಿಸುವಂತ ಯಾರು ಅಂತ ಗೆದ್ದಿರುವಂತದ್ದು ಪ್ರಭಾಕರ್ ಅವರು. ಹೌದು. ಹೇಗಿತ್ತು ಆ ಒಂದು ಚುನಾವಣೆ, ಯಾವ ರೀತಿಯಾಗಿ ಕ್ಲಿಷ್ಟಕರವಾಗಿದೆ? ಗ್ರಾಮ ಪಂಚಾಯತಿ ಚುನಾವಣೆ ಮಾಡಿದಾಗ ಅಲ್ಲಿ ದುಡ್ಡು, ಹಣ, ಈ ಆಮಿಷಗಳಿತ್ತು. ಇವತ್ತು ಸೊಸೈಟಿ ಚುನಾವಣೆಗೆ ಅದು ಬಂದಿರೋದು ದುರದೃಷ್ಟಕರ. 30 ವರ್ಷ ಅಧಿಕಾರ ಮಾಡಿದ್ರು, ಒಂದು ರಸ್ತೆಯನ್ನು ಕೂಡ ಇವರಿಗೆ ಮಾಡಕ್ಕಾಗಿಲ್ಲ. ಅವರಿಗೆ ನೋಡಿ, ಒಂದು ಅನುದಾನವನ್ನು ತರಿಸುವಲ್ಲಿ ಎಲ್ಲ ಒಂದ್ ಕಡೆ ಅವರು ವಿಫಲ ಆಗಿದ್ದಾರೆ ಅಂತ ನಮಗೆ ಕಾಣಿಸ್ತಾ ಇದೆ. ಹಾಯ್, ಹಲೋ, ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಹಿರೇಗದ್ದೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 3 ಬಾರಿ ನಿರ್ದೇಶಕರಾಗಿ, ಹಿರೇಗದ್ದೆ ಗ್ರಾಮ ಪಂಚಾಯತಿಯಲ್ಲಿ ಒಮ್ಮೆ ಸದಸ್ಯರಾಗಿ, ಜೊತೆಯಲ್ಲಿ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಪ್ರಸ್ತುತ ಉಪಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡ್ತಿರುವಂತಹ ಶ್ರೀಯುತ ಪ್ರಭಾಕರ್ ಹೋಗ್ಲಿ ನಮ್ಮ ಜೊತೆ ಇದ್ದಾರೆ. ಪ್ರಭಾಕರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಪರವಾಗಿಲ್ಲ. ಪ್ರಭಾಕರ್ ಅವರೇ, ಹಿರೇಗದ್ದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 3ನೇ ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಈ ಬಾರಿ ಹೇಗಿದೆ? 3 ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತದ್ದು ಹೇಗೆ ಅನಿಸ್ತಾ ಇದೆ? ತೃಪ್ತಿ ತಂದಿದೆ. ನಾವು ನಿರ್ದೇಶಕರಾಗಿ ನಮ್ಮ ಜವಾಬ್ದಾರಿಯನ್ನ ನಿಭಾಯಿಸುವಲ್ಲಿ ಯಶಸ್ವಿಯಾಗಿ ಮಾಡಿದ್ದೀವಿ ಅನ್ನೋದು ಸಮಾಧಾನ ಇದೆ. ಯಾಕಂದ್ರೆ ಒಂದು ಗ್ರಾಮ ಪಂಚಾಯತಿ ಸದಸ್ಯ ಆಗೋದಕ್ಕೂ ಸೊಸೈಟಿಯ ನಿರ್ದೇಶಕ ಆಗೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಇಲ್ಲಿ ನಾವು ಒಂದು ಬ್ಯಾಲೆನ್ಸ್ ಶೀಟ್ ಅನ್ನು ಚೆಕ್ ಮಾಡುವಂತ ಒಂದು ಕೆಪಾಸಿಟಿ ಇರ್ಬೇಕು. ಕರೆಕ್ಟ್. ಇಲ್ಲಿಯ ವ್ಯವಹಾರ ಜ್ಞಾನ ಇರಬೇಕು. ಸುಮ್ನೆ ನಾವು ನಿರ್ದೇಶಕರಾಗಿ ಅಲ್ಲಿ ಕೂತು ಬಿಸ್ಕೆಟ್ ತಿಂದು ಕಾಫಿ ಕುಡಿದು ಬರೋದಾದ್ರೆ ಕರೆಕ್ಟ್, ಅಲ್ಲಿ ಹೋಗಿ ನಾವು ಏನ್ ಮಾಡ್ದು, ಏನು ಸಾಧನೆ ಮಾಡ್ದು ಅಂತ ಆಗೋದು. ಕರೆಕ್ಟ್. ಜೊತೆಗೆ ನಾವು ಅಲ್ಲಿ CO ಏನ್ ಹೇಳ್ತಾರೆ ಅದನ್ನ ಕೇಳ್ಕೊ ಬರೋದಲ್ಲ, ನಮಗೆ ಎಷ್ಟು ಅದರಿಂದ ನಾವು ತಿಳ್ಕೊಳಕ್ ಸಾಧ್ಯ ಇದೆ. ಒಂದು ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು, ನಮ್ಮ ಸೊಸೈಟಿಯಲ್ಲಿ ಏನೇನು ಸವಲತ್ತುಗಳನ್ನ ಸಾರ್ವಜನಿಕವಾಗಿ ಜನರಿಗೆ ಏನ್ ಕೊಡ್ಬೋದು, ನಾವು ಯಾವ ಮಟ್ಟಕ್ಕೆ ತಲುಪಿಸ್ಬೋದು ಜನರಿಗೆ. ಇವಾಗ ಏನು ನಮ್ದು ಯಶಸ್ವಿನಿ ಇದೆ, ಅದರಿಂದ ಆರೋಗ್ಯ ವಿಮೆ ಕೂಡ ಬರ್ತಾ ಇದೆ. ಜೊತೆಗೆ ಬೆಳೆ ಕ್ರಾಪ್ ಇನ್ಸೂರೆನ್ಸ್ ಇದೆ. ಇವು ಜನಗಳಿಗೆ ಸರ್ವಿಸ್ ಮಾಡುವಂತ ಸರ್ವಿಸ್ ಮೋಟಿವ್ ಅಲ್ಲಿ ಗೊಬ್ಬರ ಕೊಡ್ತಾ ಇದೀವಿ. ನಾವು ಈಗ ನಮ್ಮ ಸೊಸೈಟಿ ಒಳಗಡೆ ನಾವು ಗೊಬ್ಬರ ಕೊಡುವಂಥದ್ದು ವಿಷಯ ನೋಡಿದಾಗ ನಾವು ಸುಮಾರು 1,60,00,000 ವ್ಯವಹಾರವನ್ನು ಮಾಡಿದ್ರು ಕೂಡ ನಮ್ಮ ಪ್ರಾಫಿಟ್ ಕೇವಲ 9 ಲಕ್ಷದಲ್ಲಿರುತ್ತೆ. ಅಂದ್ರೆ ನಾವು ಅದನ್ನ ಒಂದು ಲೆಕ್ಕಾಚಾರ ಹಾಕಿದ್ರೆ ಕೇವಲ 4.5% ನಮಗೆ ಪ್ರಾಫಿಟ್ ಅಂತ ಆಗ್ತದೆ. ನಾವು ಅದನ್ನೇ ಬಡ್ಡಿ ಕೊಟ್ರೆ ಇನ್ನೂ ಜಾಸ್ತಿ ಬರುತ್ತೆ. ಬಟ್ ನಮ್ದು ಸರ್ವಿಸ್ ಮೋಟಿವ್ ರೈತರಿಗೆ ಏನಾದ್ರು ಅನುಕೂಲ ಆಗ್ಬೇಕು, ರೈತರಿಗೆ ಸಹಾಯ ಮಾಡಬೇಕು, ರೈತರಿಗೆ ಅದರಿಂದ ಅನುಕೂಲ ಆಗ್ಬೇಕು. ಜೊತೆಗೆ ರೈತರು ಕ್ರೆಡಿಟ್ ತಗೊಂಡೋಗ್ತಾರೆ. ಯಾರಿಗೋ ಮಳೆಗಾಲದಲ್ಲಿ ಸಣ್ಣ ಪುಟ್ಟ ರೈತಗಳಿಗೆ ಕೈಯಲ್ಲಿ ದುಡ್ಡಿರೋದಿಲ್ಲ, ಅವಾಗ ನಾವು ಕ್ರೆಡಿಟ್ ಅನ್ನು ಕೊಟ್ಟು ಗೊಬ್ಬರನ ಅವ್ರಿಗೆ ತಲುಪಿಸಿದಾಗ ಅವ್ರ ತೋಟ ಇಂಪ್ರೂವ್ ಆದ್ರೆ, ಅವ್ರ ಮುಂದಿನ ವರ್ಷ ಬೆಳೆ ಚೆನ್ನಾಗಿ ಬಂದ್ರೆ ಅವ್ರು ನಮ್ಮ ಸೊಸೈಟಿಯಲ್ಲಿ ಇನ್ನಷ್ಟು ವ್ಯವಹಾರಗಳನ್ನ ಮಾಡ್ತಾರೆ. ಇವೆಲ್ಲ ಹಿತದೃಷ್ಟಿ ಇಟ್ಟುಕೊಂಡು ಆ ಬ್ಯಾಂಕಿನ ಒಳಗಡೆ ನಾವು ಕೆಲಸ ಮಾಡುವಾಗ CO ಎಲ್ಲ ನಮ್ಮ ಡೈರೆಕ್ಟರ್ಗಳೊಟ್ಟಿಗೆ ಒಂದು ಸೌಹಾರ್ದ ಸಂಬಂಧವನ್ನು ಇಟ್ಟುಕೊಂಡು ನಾವು ಮುಂದುವರ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ಜನನು ಕೂಡ ನಮ್ಮನ್ನ ನೀವು 3ನೇ ಬಾರಿಗೆ ನೀವು ಬನ್ನಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಜನರಿಗೆ ನಾವು ಮಾಡುವಂತ ಕೆಲಸ ಆಗಿರ್ಬೋದು ತಲುಪಿದೆ ಅನ್ನೋದು ನನ್ನ ಮನಸ್ಸಿಗೆ ಸಮಾಧಾನ. ಓಕೆ, ಯಾಕಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಆ ಹಿರೇಗದ್ದೆ ಸೊಸೈಟಿಯಲ್ಲಿ ಏಕೈಕ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗೆದ್ದಿರುವಂತದ್ದು ಪ್ರಭಾಕರ್ ಅವರು. ಹೇಗಿತ್ತು ಆ ಒಂದು ಚುನಾವಣೆ, ಯಾವ ರೀತಿಯಾಗಿ ಕ್ಲಿಷ್ಟಕರವಾಗಿದೆ? ಚುನಾವಣೆ ತುಂಬಾ ಜಿದ್ದಾಜಿದ್ದಿಯಲ್ಲಿತ್ತು. ಆದ್ರೆ ನಮಗೆ ಒಂದು ಬೇಸರ ಸಂಗತಿ ಏನಂದ್ರೆ, ನಾವು ಹಿಂದೆ ಎಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಮಾಡಿದಾಗ ಅಲ್ಲಿ ದುಡ್ಡು, ಹಣ, ಈ ಆಮಿಷಗಳಿತ್ತು. ಇವತ್ತು ಸೊಸೈಟಿ ಚುನಾವಣೆಗೆ ಅದು ಬಂದಿರೋದು ದುರದೃಷ್ಟಕರ ಅಂತ ಕಾಣಿಸ್ತಾ ಇದೆ. ನಮ್ಮ ಅನಿಸಿಕೆ, ಸೊಸೈಟಿಯಲ್ಲಿ ಪ್ರಬುದ್ಧ ಮತದಾರರಿದ್ದಾರೆ. ಆ ಪ್ರಬುದ್ಧ ಮತದಾರರಿಗೆ ನಾವೆಲ್ಲ ಒಂದ್ ಕಡೆ ಆಮಿಷ ಕೊಟ್ಟು ಅವರನ್ನ ಬೇರೆ ಕಡೆಗೆ ಎಳಿತಿರೋದು ನಮ್ಮ ರಾಜಕೀಯ ತೀಟೆಗಾಗಿ ಮಾಡ್ತಿದೀವಿ ಅನ್ನೋದು, ಅದ್ರ ಬಗ್ಗೆ ನಂಗೆ ತುಂಬಾನೇ ಬೇಜಾರಿದೆ. ಅದು ನಾವು ಬಿಜೆಪಿ, ಕಾಂಗ್ರೆಸ್ ಅಂತಲ್ಲ, ಎಲ್ಲಾ ಪಕ್ಷದವರು ಕೊಟ್ಟಿದ್ದಾರೆ. ಅದನ್ನ ಫಸ್ಟ್ ನಿರ್ಮೂಲನೆ ಆಗಬೇಕು. ಹಣದಿಂದ ಎಲೆಕ್ಷನ್ ಮಾಡುವಂತ ಯಾವುದೇ ಎಲೆಕ್ಷನ್ ಕೂಡ ಸೂಟಬಲ್ ವ್ಯಕ್ತಿಯನ್ನು ಆರಿಸೋದಕ್ಕೆ ಆಗೋದಿಲ್ಲ. ಅವನ ವ್ಯಕ್ತಿತ್ವದ ಆಧಾರದ ಮೇಲೆ ಚುನಾವಣೆ ಆಗ್ಬೇಕು. ಅವನು ನಿಜವಾಗ್ಲೂ ಅವನ ವ್ಯಕ್ತಿತ್ವ ಇದೆ ಅಂತ ಹೇಳಿದ್ರೆ ಆ ಆಧಾರದ ಮೇಲೆ ಅವನು ಎಲೆಕ್ಟ್ ಆಗಿ ಬಂದ್ರೆ ಅವನು ಅಲ್ಲಿ ಕೂತು ಕೂಡ ಕರಪ್ಷನ್ ಮಾಡಕ್ಕಾಗೋದಿಲ್ಲ. ಅವನು ಜನಗಳಿಗೆ ಒಂದು ಸೇವೆ ಮಾಡಬಹುದು, ಸರ್ವಿಸ್ ಮಾಡಬೇಕು. ಇಲ್ಲಿ ಇದು ಸೇವಾ ಮನೋಭಾವನೆಯಿಂದ ನಾವು ಅಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದು ಹೋಗ್ಬೇಕೆ ಹೊರತು ನಾವು ಯಾವ್ದು ಪ್ರಾಫಿಟ್ ಮೋಟಿವ್ ಇಟ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ನಾವು ಹೋಗ್ಬೇಕಾಗಿರೋದು ಸೇವೆ. ನಾವೇನು ಸೇವೆ ಮಾಡ್ಬೋದು? ಈಗೇನಾಗಿದೆ, ಈ ಎಲೆಕ್ಷನ್ ಪ್ರತಿಷ್ಠೆ ಕಾಣ ಆಗ್ತಿರೋದು ಯಾವ್ದಕ್ಕೆ ಅಂತ ಹೇಳಿದ್ರೆ, DCC ಬ್ಯಾಂಕು, TAPCMS, ಯೂನಿಯನ್ ಬ್ಯಾಂಕಿಗೆ ಡೆಲಿಗೇಷನ್ಗಳನ್ನ ಕಳಿಸ್ತಾ ಇದ್ದೀವಿ. ಅಲ್ಲಿ ನಾವು ನಮ್ಮ ಪ್ರತಿನಿಧಿಗಳನ್ನ ಕಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿ 2 ಪಾರ್ಟಿಯವರು ಕೂಡ ತಮ್ಮ ಪ್ರತಿಷ್ಠೆಗೆ ಪಣ ಒಡ್ಡಿ ಹೋಗ್ತಾರೆ. ಇದು ಸ್ವಲ್ಪ ಕರಪ್ಷನ್, ಅಂದ್ರೆ ಈ ಒಂದು ಹಣದ
ಆಮಿಷಕ್ಕೆ ಕಾರಣ ಆಗುತ್ತೇನೋ ಅಂತ ನನ್ನ ಅನಿಸಿಕೆ ಇದು. ಅದರಲ್ಲಿ ಪ್ರಭಾಕರ್ ಅವರೇ, ಈಗ ಹಿರೇಗದ್ದೆ ಸೊಸೈಟಿಯಲ್ಲಿ ಸತತವಾಗಿ ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಬರ್ತಾ ಇದೆ. ಹಿರೇಗದ್ದೆ ಸೊಸೈಟಿಯಲ್ಲಿ ಬಿಜೆಪಿ ಬೆಂಬಲಿತ ಅಥವಾ ಬಿಜೆಪಿ ಸದಸ್ಯರ ಬೋರ್ಡ್ ತರಲು ಸಾಧ್ಯ ಇಲ್ವಾ? ಸಾಧ್ಯ ಇದೆ, ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಅದು ಪ್ರಯತ್ನಗಳನ್ನ ಮಾಡಬೇಕು. ಪ್ರಯತ್ನಗಳು ನಾವು ಹೇಗೆ ಮಾಡ್ಬೇಕಂದ್ರೆ ಸಂಘಟಿತರಾಗಿ ಪ್ರಯತ್ನಗಳನ್ನ ಮಾಡ್ಬೇಕಾಗುತ್ತೆ. ನಾವು ಇವಾಗ ನಾನು ಒಂದು ಏರಿಯಾದಲ್ಲಿ ಒಂದು ಏರಿಯಾ ಅಂದ್ರೆ ಉದಾಹರಣೆಗೆ ನಮಗೆ ನಮ್ಮ ಅಡಿಗೆ ಬೇಲಿನ ಸೆಕೆಂಡ್ ವಿಭಾಗದಲ್ಲಿ ಫಸ್ಟ್ ವಿಭಾಗದಲ್ಲಿ ನಮ್ಮದೇ ಆದ ಪ್ರಭಾವಿ ಲೀಡರ್ ಆಗಿರ್ತಕ್ಕಂಥ ಮಾಲ್ತೇಶ್ ಶಿಕ್ಷೆ ಅವರು ರಾಜ್ಯ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿದ್ದಾರೆ. ಅಂಥವರೆಲ್ಲ ಫೀಲ್ಡಿಗೆ ಇಳಿಬೇಕಾಗುತ್ತೆ. ಜೊತೆಗೆ ತುಪ್ಪೂರು ಭಾಗದಲ್ಲಿ ಕೂಡ ನಮ್ಮ ನಾಯಕರುಗಳಿದ್ದಾರೆ. ಹಿರೇಗದ್ದೆ ಭಾಗದಲ್ಲೂ ಕೂಡ ನಮ್ಮ ನಾಯಕರುಗಳು, ಉದಾಹರಣೆಗೆ ಕಳಸಪ್ಪ ನಾಯಕರು, ಯೋಗೇಂದ್ರ ನಾಯಕರು ಇದ್ದಾರೆ. ತುಪ್ಪೂರಲ್ಲಿ ಸುರೇಶ್ ಗೌಡರು, ಅಜಿತ್ ಅವರಿದ್ದಾರೆ. ಕಾರ್ಡ್ 6 ಮಾಲ್ತೇಶ್ ಮಧು ಅವರಿದ್ದಾರೆ. ಈ ಎಲ್ಲ ಸಂಘಟಿತ ಹೋರಾಟ ಮಾಡಿದ್ರೆ 100% ನಾವು ಸೊಸೈಟಿನ ತಗೋಬಹುದು, ಗ್ರಾಮ ಪಂಚಾಯತ್ ತಗೋಬಹುದು. ನಮಗೆ ಎಲ್ಲ ಒಂದ್ ಕಡೆ ಈ ಸಂಘಟಿತ ಹೋರಾಟದಲ್ಲಿ ವ್ಯತ್ಯಾಸ ಆಗಿದೆಯೇನಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಎಲ್ಲ ಒಟ್ಟಾಗಿ ಹೋದ್ರೆ ನಾವು ಗ್ರಾಮ ಪಂಚಾಯತ್ನು ನಾವೇ ಹೋಲ್ಡಿಂಗ್ ತಗೋಬಹುದು, ಸೊಸೈಟಿನೂ ನಾವೇ ತಗೋಬಹುದು. ಇದು ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋ ಒಂದು ನನಗೊಂದು ಆಶಾಭಾವನೆ ಇದೆ. ಯಾಕಂದ್ರೆ ನಮ್ಮ ಮಾಲ್ತೇಶ್ ಅವರು ತುಂಬಾ ಅದ್ಭುತವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅವರು ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅವರ ಸಾಧನೆಯನ್ನು ಸುಮ್ಮನೆ ಆಗಿಲ್ಲ. ಅವರು ಅವರ ವೈಯಕ್ತಿಕವಾಗಿ ಅವ್ರ ಮಟ್ಟಕ್ಕೆ ಹೋಗಿದ್ದ ಜೊತೆಗೆ ಬಿಜೆಪಿಯ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಸ್ಥಾನವನ್ನ ಒಂದು ಹಳ್ಳಿಯಿಂದ ಹೋಗಿ ತಗೊಳ್ಳುವಂಥದ್ದು ಅದೊಂದು ಮಹತ್ ಸಾಧನೆ. ಅದು ಬಿಜೆಪಿಯಲ್ಲಿ ಅಷ್ಟು ಸುಲಭದಲ್ಲಿ ಯಾವುದೇ ಒಂದು ಪೋಸ್ಟಿಂಗ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಇದಕ್ಕೆ ಅವರದೇ ಆದ ಒಂದು ಡೆಡಿಕೇಶನ್ ಅನ್ನ ಮಾಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಮಾಡಕ್ಕಾಗಲ್ಲ. ಹಾಗಾಗಿ ನನಗನ್ಸುತ್ತೆ ಮುಂದೆ ಅವರೆಲ್ಲರೂ ಕೂಡ ಒಂದು ಸಂಘಟಿತವಾಗಿ ಹೋರಾಟವನ್ನು ಮಾಡಿದಾಗ ಮುಂಬರುವ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾವು ಅಷ್ಟಕ್ಕಷ್ಟು 8 ಸೀಟನ್ನು ನಾವೇ ಗೆಲ್ಬಹುದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದೀವಿ. ಯಾಕಂದ್ರೆ ಈಗಾಗಲೇ ನಾವು ಇಲ್ಲಿ 30 ವರ್ಷ ಕಾಂಗ್ರೆಸ್ಸಿನ ಆಡಳಿತವನ್ನು ನೋಡಿದೀವಿ. ಅದೇ ನಾನು ಕೇಳೋಣ ಅನ್ಕೊಂಡಿದ್ದೆ. ಕಳೆದ 25-30 ವರ್ಷಗಳಿಂದ ಗ್ರಾಮ ಪಂಚಾಯತ್ ಅಂತ ಬಂದಾಗ ಅದು ಕಾಂಗ್ರೆಸ್ನ ಒಂದು ಭದ್ರಕೋಟೆಯಾಗಿ ಹಿರೇಗದ್ದೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಭದ್ರಕೋಟೆಯನ್ನ ಈ ಬಾರಿ 2025ರ ಚುನಾವಣೆ, 2025-26 ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿಯವರು ಛಿದ್ರ ಮಾಡ್ತಾರ? ಖಂಡಿತ ಮಾಡ್ಬೋದು ಅಂತ ಹೇಳಿದ್ರೆ ಇದು ನಾವು ಆ ವಿಶ್ವಾಸ ನನಗಿದೆ. ಯಾಕಂದ್ರೆ ಜನಗಳಲ್ಲಿ ಬೇಸರ ತಂದಿದೆ ಇವರ ಆಡಳಿತ. 30 ವರ್ಷದ ಆಡಳಿತದಲ್ಲಿ ನೀವು ಹಿರೇಗದ್ದೆ ಗ್ರಾಮ ಪಂಚಾಯತಿ ಒಳಗಡೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾಗ ಮಾನ್ಯ ನಮ್ಮ ಜೀವರಾಜಣ್ಣನವರು ಸಚಿವರಾಗಿದ್ರು, ಅವ್ರದ್ದೇ ಸರ್ಕಾರ ಇತ್ತು. ಬಹುಶಃ ಅವರು ಕೊಟ್ಟಂತ ಅನುದಾನ ಇತಿಹಾಸದಲ್ಲಿ ಹಿರೇಗದ್ದೆ ಗ್ರಾಮ ಪಂಚಾಯತಿಗೆ ಆ ದುಡ್ಡು ಬಂದಿಲ್ಲ. ಆ ತರದ ದುಡ್ಡು ಯಾವ ಕಾರಣಕ್ಕೂ ಬರಕ್ ಸಾಧ್ಯ ಇಲ್ಲ ಅಂತ ನಾವು ಕೇಳ್ದಂಗೆ. ಇಲ್ಲಿ 1.5 ಕಿಲೋಮೀಟರ್ ರಸ್ತೆ 1.5 ಕೋಟಿ ರೂಪಾಯಿ, ಈ ಕಡೆ ಹೂವಿನಕಲು ಹಳ್ಳಿಕೊಪ್ಪ ರಸ್ತೆ 2 ಕೋಟಿ ರೂಪಾಯಿ, ಈ ಕಡೆ ಹಿರೇಗುಡ್ಡ ಮಾವಿನಕಟ್ಟ ರಸ್ತೆ 5 ಕೋಟಿ ರೂಪಾಯಿ, ಕೋಟಿ ಹಣದ ಹೊಳೆ ಹರಿಸಿಬಿಟ್ಟಿದ್ದಾರೆ ಹಿರೇಗದ್ದೆಗೆ. ನಮ್ಮ ದುರಂತ ನೋಡಿ, ನಾವು ಇಷ್ಟು ಅವರು ಅನುದಾನವನ್ನು ಕೊಟ್ಟರು ನಾವು ಅವ್ರಿಗೆ ಲೀಡ್ ಕೊಡಕ್ಕೆ ನಮ್ಮ ಹಿರೇಗದ್ದೆ ಪಂಚಾಯತಿಲಿ ಹೆಣಗಾಡ್ತಿದೀವಿ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆಗೆ ನಮ್ಮ ವೀಕ್ನೆಸ್ ಅಲ್ಲಿ ಕಾಣಿಸ್ತಾ ಇದೆ. ಬಟ್ 2023ರ ಚುನಾವಣೆಯಲ್ಲಿ ಹಿರೇಗದ್ದೆ ಪಂಚಾಯತಿಯಲ್ಲಿ ಬಿಜೆಪಿಗೆ ಸಂಪೂರ್ಣ ಲೀಡ್ ಸಿಕ್ಕಿದೆ. ಅದರ ನೇತೃತ್ವವನ್ನು ಮಾನ್ಯ ಮಾಲ್ತೇಶ್ ಅವರು ವಹಿಸ್ಕೊಂಡಿದ್ರು. ಆ ಮಾಲ್ತೇಶ್ ಅವರು ಇಡೀ ನಮ್ಮ ಹೋಬಳಿಯಲ್ಲಿ ಜೊತೆಗೆ ಅವರ ಹೋಮ್ ಪಿಚ್ ಆಗಿರ್ತಕ್ಕಂಥ ಈ ಅರಿಗೆಬೇಲ್ ಹಿರೇಗದ್ದೆಯಲ್ಲಿ ತುಂಬಾನೇ ಶ್ರಮ ಹಾಕಿದ್ರು. ಪ್ರತಿ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಪ್ರತಿ ಮನೆಗೆ ಭೇಟಿ ಕೊಟ್ಟು ಅವರಿಂದ ರಿಕ್ವೆಸ್ಟ್ ಮಾಡಿ ನೀವು ಜೀವರಾಜನಿಗೆ ಓಟ್ ಕೊಡಬೇಕು, ಗೆಲ್ಸ್ಬೇಕು ಅನ್ನೋದು ಒಂದು ಅತ್ಯುತ್ತಮ ಶ್ರಮ ಹಾಕಿದ್ದಾರೆ. ಆ ಶ್ರಮದ ಫಲ ನನಗೆ ಕಾಣಿಸ್ತಾ ಇತ್ತು. ಜೀವರಾಜನ ಎಲೆಕ್ಷನ್ ಅಲ್ಲಿ ಅತ್ಯುತ್ತಮ ಲೀಡ್ ಕೊಡೋದಕ್ಕೆ ನಮಗೆ ಅನುಕೂಲ ಆಯ್ತು. ಎಲ್ಲಾ ಬೂತಲ್ಲೂ ಕೂಡ ಲೀಡ್ ಕೊಟ್ಟು ಈ ಒಂದು ಹಿರೇಗದ್ದೆ ಬೂತಲ್ಲೂ ಕೂಡ ನಾವು ಹತ್ರ ಮಟ್ಟಕ್ಕೆ ಲೀಡ್ ಕೊಡೋ ಮಟ್ಟಕ್ಕೆ ಹೋಗಿದ್ವಿ. ನಂತರ ನಡೆದ MP ಚುನಾವಣೆಯಲ್ಲಿ ಎಲ್ಲಾ ಬೂತಲ್ಲೂ ಕೂಡ ನಾವು ಲೀಡ್ ಕೊಟ್ಟಿದ್ವಿ. ಮಾನ್ಯ ಕೋಟೆ ಶ್ರೀನಿವಾಸ ಪೂಜಾರ್ ಅವರ ಎಲೆಕ್ಷನ್ ಅಲ್ಲಿ ಎಲ್ಲಾ ಬೂತ್ ಆಲ್ಮೋಸ್ಟ್ ಆಲ್ ಏನು ಹಿರೇಗದ್ದೆಯಲ್ಲಿ 6 ಬೂತ್ಗಳಿದಾವೆ 6 ಬೂತಲ್ಲೂ ಕೂಡ ನಾವು ಲೀಡ್ ಕೊಡ್ತೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂತ ಹಿರೇಗದ್ದೆ ಪಂಚಾಯಿತಿಯ ನೀವರ್ದಾಗ 6 ಬೂತಲ್ಲಿ ಲೀಡ್ ಸಿಕ್ಕಿದೆ ಅಂತ ಹೌದು. ಅನ್ನೋ ಹಂತವಾಗಿ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಲ್ಲಿ ತನ್ನ ಪ್ರಾಬಲ್ಯವನ್ನ ಕಳ್ಕೊಳ್ತಾ ಹೋಗ್ತಾ ಇದೆಯಾ? ಖಂಡಿತ ಅಂತ ಹೇಳಿದ್ರೆ ಸುಮಾರು 8 ವರ್ಷ ನಾವು ನೋಡ್ತಿದೀವಿ. ಒಂದು ಕಾಂಗ್ರೆಸ್ಸಿನ ಶಾಸಕರು ಬಂದು 8 ವರ್ಷ ಹೇಳಿಕೊಳ್ಳುವಂತ ಯಾವುದೇ ಒಂದೇ ಒಂದು ಅನುದಾನ ಹಿರೇಗದ್ದೆ ಗ್ರಾಮ ಪಂಚಾಯತಿ ಬಂದಿಲ್ಲ ಅಂತ ಹೇಳಿದ್ರೆ ಇದು ನಮ್ಮ ದುರದೃಷ್ಟ. ಇಲ್ಲಿ ಕೂಡ ಕಾಂಗ್ರೆಸ್ ಅಲ್ಲಿ ದೊಡ್ಡ ನಾಯಕರುಗಳಿದ್ದಾರೆ, ಕೆಲಸವನ್ನ ಮಾಡಿಲ್ಲಮ್ಮ. ನಮಗೆ ಅದು ನಿಜವಾಗ್ಲೂ ಆತಂಕದ ವಿಷಯ. ಯಾಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ, ಏನ್ ನಡೀತಾ ಇದೆ ಕಾಂಗ್ರೆಸ್ ಒಳಗಡೆ ಅವ್ರ ಮನೆ ಸಮಸ್ಯೆ.
ಬಟ್ ನಾವು ನಮ್ದು ಇದೇ ಕೆಳಗಡೆ ಮನೆ ಒಳಗಡೆ ನಮ್ ಬಿಜೆಪಿದು ಒಂದು ಮೀಟಿಂಗ್ ಆಗಿತ್ತು, ಜೀವರಾಜ್ ಅಣ್ಣ ಅಂತ. ನಾವು ಜಗಳ ಮಾಡಿ ರಸ್ತೆ ತಗೊಬಂದಿದ್ವಿ, ಜಗಳ ಮಾಡಿ. ಬಹುಶಃ ನಮಗ್ ಮಾತ್ರ ಅದು ಸಾಧ್ಯ, ಜೀವರಾಜ್ ಅಣ್ಣ ಜಗಳ ಮಾಡಿ ತರೋದಕ್ಕೆ ಬಿಜೆಪಿಯವರಿಗೆ ಮಾತ್ರ ಸಾಧ್ಯ. ಕಾಂಗ್ರೆಸ್ನವ್ರಿಗೆ ಬಹುಶಃ ಜಗಳ ಮಾಡಿದ್ರೆ ಅವ್ರು ಕೇಳಲ್ಲ ಅಂತ ನಮ್ಗೆ ಅನುಮಾನ ಇದೆ. ನಾವು ಬಿಜೆಪಿಯಲ್ಲಿ ಇದ್ದವರಿಗೆ ನಮ್ಮ MLA ಹತ್ರನೂ ಜಗಳ ಮಾಡ್ತೀವಿ, MP ಹತ್ರನೂ ಜಗಳ ಮಾಡ್ತೀವಿ. ನಮ್ಗೆ ಮೊನ್ನೆ ಕೋಟ ಶ್ರೀನಿವಾಸ್ ಪೂಜಾರ್ ಅವರು ಒಂದು ಫೋನ್ ಮಾಡಿದ್ವಿ, ನಾವು ನವೋದಯ ಶಾಲೆಯಲ್ಲಿ ಇಂಥದ್ದೊಂದು ಪ್ರಾಬ್ಲಮ್ ಇದೆ ಅಂತ. ನಾನು ಜೀವರಾಜ್ ಅಣ್ಣಗೆ ಮತ್ತೆ ಪೂಜಾರ್ ಅವ್ರಿಗೆ ಫೋನ್ ಮಾಡಿದಾಗ ಅದನ್ನ ಎಷ್ಟು ಅಚ್ಚುಕಟ್ಟಾಗಿ ಅದನ್ನ ನಿರ್ವಹಿಸಿದ್ರು ಅಂದ್ರೆ, ಅವರೇ ಬಂದು ಎಲ್ಲಾ ಅಧಿಕಾರಿಗಳಿಗೆ ಫೋನ್ ಮಾಡಿ, ಯಾವ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳನ್ನು ಕೂಡ ಬಿಡದೇನೆ ಫೋನ್ ಮಾಡಿ ಅದನ್ನ ಅವರ ಆಪ್ತ ಸಹಾಯಕರ ಮೂಲಕ ಏನೇನಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅನ್ನೋದನ್ನ ಬರ್ಸ್ಕೊಂಡು ಅದನ್ನ ಇವತ್ತು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಪ್ರತಿದಿನ ಅವ್ರ ಆಪ್ತ ಸಹಾಯಕರು ನಮಗೆ ಫೋನ್ ಮಾಡ್ತಾರೆ, ನೀವು ಅದನ್ನ ಏನಾಗಿದೆ ಅಂತ ನಮಗೆ ಪ್ರೋಗ್ರೆಸ್ ಹೇಳಿ ಅಂತ ಕೇಳ್ತಾರೆ. ಈ ತರದ ಒಂದು ಸಂಘಟನಾತ್ಮಕವಾಗಿ ಒಂದು ಕಾಮಗಾರಿಯನ್ನು ಯಾವುದನ್ನೇ ಕೆಲಸಗಳನ್ನು ಹೇಳಿದಾಗ ಅದನ್ನು ನಿಭಾಯಿಸೋದು ಬಿಜೆಪಿಯ MLA MP ಗಳು ಮಾತ್ರ. ನಾವು ಇದನ್ನ ನೋಡಿದೀವಿ. ಹಾಗಾಗಿ ನಮಗೆ ಬಿಜೆಪಿ ಅಂದ್ರೆ ಯಾಕೆ ಅಷ್ಟು ಅಲ್ಲ, ನಾನು ಹುಟ್ಟು ಬಿಜೆಪಿ, ನಾನು ಯಾವುದೇ ಪಕ್ಷದಿಂದ ಬಿಜೆಪಿ ಬಂದನಲ್ಲ. ನನಗೆ 98ರಲ್ಲಿ ನಾನು JCBM ಕಾಲೇಜಲ್ಲಿ BA ಕಂಪ್ಲೀಟ್ ಮಾಡಿದ ನಂತರ ನಾನು ಮನೆಗೆ ಬಂದ ನಂತರ ನಾನು ಬಿಜೆಪಿಯ ಒಂದು ಬೂತ್ ಕಮಿಟಿಯ ಕಾರ್ಯದರ್ಶಿಯಾಗಿ ಹೋದವನು. ಇವತ್ತು ತಾಲೂಕು ಉಪಾಧ್ಯಕ್ಷ ಮಟ್ಟಕ್ಕೆ ನಾನು ಬೆಳೆದು ಹೋಗಿರೋದು ಕೂಡ ನಾನು ಬಿಜೆಪಿಯನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗಿಲ್ಲ. ಬಿಜೆಪಿಗೆ ಸುಮಾರು ಜನ ಬಂದ್ರು, ಕೊಡುಗೆ ರವಿಯಣ್ಣ ಅಂತವ್ರು ಬಂದ್ರು, ಇಲ್ಲಿಂದ ಬಿಟ್ಟು ಹೋದ್ರು. ಯಾರು ಬಿಟ್ಟು ಹೋದ್ರು, ನಾವು ಬಿಜೆಪಿ ಬಿಡಲಿಲ್ಲ. ಯಾಕಂದ್ರೆ ನಾವು ಗಟ್ಟಿ ಇರೋದು ನಮಗೆ ಬಿಜೆಪಿ ಒಂದೇ. ಇಲ್ಲಿ ನಮಗೆ ಯಾರು ಬಣ ಯಾರ್ದು ಇದಲ್ಲ, ನಾವು ಬಿಜೆಪಿ ಬಣ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಹಿರೇಗದ್ದೆ ಪಂಚಾಯಿತಿಯಲ್ಲಿ ಈಗ ಕಾಂಗ್ರೆಸ್ 30 ವರ್ಷದ ಅಧಿಕಾರದಲ್ಲಿದೆ. ಬಹುಶಃ ಬಿಜೆಪಿ ಒಂದು ಬಾರಿ ಇದುವರೆಗೂ ಅಧಿಕಾರವನ್ನು ಹಿಡಿದಿಲ್ಲ. 30 ವರ್ಷಗಳು ನೋಡ್ರಿ, ನಾನೀಗ ಬರ್ತಿದ್ದಂತ ರಸ್ತೆನೇ ನೋಡಿದೆ, ಸಂಪೂರ್ಣವಾಗಿ ಗುಂಡಿ ಬಿದ್ದಿರುವಂತದ್ದು, ಮಣ್ಣಿನ ರಸ್ತೆ. ಇಷ್ಟು 30 ವರ್ಷ ಅಧಿಕಾರ ಮಾಡಿದ್ರು ಒಂದು ರಸ್ತೆಯನ್ನು ಕೂಡ ಇವರಿಗೆ ಮಾಡಕ್ಕಾಗಿಲ್ವಾ? ಹಾಗಾದ್ರೆ ಖಂಡಿತ ಅವರಿಗೆ ನೋಡಿ, ಒಂದು ಅನುದಾನವನ್ನು ತರಿಸುವಲ್ಲಿ ಎಲ್ಲ ಒಂದ್ ಕಡೆ ಅವರು ವಿಫಲ ಆಗಿದ್ದಾರೆ ಅಂತ ನಮಗೆ ಕಾಣಿಸ್ತಾ ಇದೆ. ಯಾವ ಕಾರಣದಿಂದ ವಿಫಲ ಆಗಿದ್ದಾರೆ, ಯಾವ ಪ್ರಭಾವಿ ನಾಯಕರು ಅವರಲ್ಲಿ ಹೇಳ್ಕೊಳ್ಬೇಕಂದ್ರೆ ಹಿರೇಗದ್ದೆ ಪಂಚಾಯತಿ ಒಳಗಡೆ ಇರುವಂತ ಅವರಷ್ಟು ನಾಯಕರುಗಳು ಬಹುಶಃ ನಮ್ಮ ಪಕ್ಷದಲ್ಲಿ ಇಲ್ಲ. ನಮ್ಮ ಪಕ್ಷದಲ್ಲಿ ಇದ್ದವ್ರು ಕೆಲವರು ಬಿಟ್ಟು ಹೋದ್ರು. ಈಗ ಪೇಟೆಗದ್ದೆ ದಯಾನಂದ್ ಅವರು ಈಗ ಕಾಂಗ್ರೆಸ್ಗೆ ಹೋದ್ರು, ಅಂತ ತೀರಿ ಹೋದ್ರು ಅವರು. ಆಮೇಲೆ ಹಿರೇಗದ್ದೆ ದಯಾನಂದ್ ಅವರು ಕಾಂಗ್ರೆಸ್ಗೆ ಹೋಗಿ ಮತ್ತೆ ಈಗ ಬಿಜೆಪಿ ಬಂದಿದ್ದಾರೆ. ಅದೇ ರೀತಿ ನಮ್ಮ ಈ ಏರಿಯಾದಾಗ ಇದ್ದಂತರು ಇನ್ನು ನಮ್ಮ ಬೂತ್ ಅಧ್ಯಕ್ಷರುಗಳು ತುಂಬಾ ಜನ ಇದ್ದಾರೆ, ಎಲ್ಲ ತುಂಬಾ ಹಾನೆಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರುಗಳಿದ್ದಾರೆ, ಅವರು ಕೂಡ ತುಂಬಾ ಹಾನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಬಿಜೆಪಿ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿಯ ಬೆಳೆದು ಬರ್ತಾ ಇದೆ, ಬಿಜೆಪಿ ಕಡೆ ಜನರ ಒಲವಿದೆ. ಆದ್ರೂ ಎಲ್ಲೋ ಒಂದ್ ಕಡೆ ನೋಡ್ರಿ, ನೀವು ಹೇಳಿದಾಗ ಜೀವರಾಜ್ ಅವರು 5 ಕೋಟಿ 2 ಕೋಟಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೊಟ್ಟರು ಅಂತ ಹೇಳಿದ್ರಿ. ಈ 8 ವರ್ಷಗಳ ಆಡಳಿತ ನೋಡಿ, ಅದು ಕೂಡ ಇನ್ನು ಕೂಡ ಜನರ ಮನಸ್ಸು ಬದಲಾಗಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಜನರಲ್ಲಿ ಮನಸ್ಸು ಬದಲಾಗಿದೆ. ಮತ್ತೆ ಈಗ ಬರ್ತಾ ಚುನಾವಣೆ ಏನಾಗಿದೆ ಅಂದ್ರೆ, ನಾನು ಅದನ್ನೇ ಹೇಳಿದೆ ನಿಮಗೆ ಮೊದಲೇ ಫಸ್ಟ್ಗೆ ಹೇಳಿದೆ, ಹಣದ ಆಮಿಷಗಳು ಜಾಸ್ತಿ ಆಗಿದೆ. ಇವತ್ತು ಹಿಂದೆ ನಾವು 98 ಚುನಾವಣೆ ಮಾಡುವಾಗ ಜೀವರಾಜನ್ನ ಸೋತ್ರು. ಅವಾಗ 99ರಲ್ಲಿ ಆ ಸೋಲುವ ಸಮಯದಲ್ಲಿ ನಮ್ದೊಂದು ಯುವ ಪಡೆ ಅಂತ ಇತ್ತು. ಯಾರು ಕೂಡ 1 ರೂಪಾಯಿನೂ ಕೂಡ ನೀವು ಖರ್ಚಿಗೆ ಕೂಡ ದುಡ್ಡು ಕೇಳ್ತಿರ್ಲಿಲ್ಲ. ಎಲ್ಲ ಸ್ವಂತ ಅವ್ರ ಬೈಕಿಗೆ ಅವ್ರ ಪೆಟ್ರೋಲ್ ಹಾಕೊಂಡು ಮನೆ ಭೇಟಿ ಮಾಡಿ, ನಾವು ಒಂದ್ ಕಡೆ ಕುಚಲಕ್ಕಿ ಗಂಜಿ ಬೇಯಿಸ್ಕೊಂಡು ಉಪ್ಪಿನಕಾಯಿ ತಿನ್ಕೊಂಡು ನಾವು ಕ್ಯಾನಸ್ ಮಾಡ್ತಿದ್ವು. ಬಟ್ ಇವತ್ತು ಆ ಸ್ಥಿತಿ ಇಲ್ಲ. ನಾನು ನೋಡ್ತಾ ಇದ್ದೀನಲ್ಲ, ನಮ್ಮ ಕಾರ್ಯಕರ್ತರು ಅಂತ ಹೇಳೋರಯ್ಯ ಒಂದು ಲಿಸ್ಟ್ ಮಾಡಿಟ್ಕೊಂತಾರೆ, ಬಿಜೆಪಿ ಇಷ್ಟು ಬಂತು, ಕಾಂಗ್ರೆಸ್ ಇಂದ ಇಷ್ಟು ಬಂತು, JDS ಇನ್ನೂ ಬಂದಿಲ್ಲ, ಕಾಯ್ತಾ ಇದೀವಿ ಅಂತ ನೋಡ್ತಾ ಇತ್ತು ದುಡ್ಡು ಎಲೆಕ್ಷನ್ಗೆ. ಇದು ನಮ್ ದುರಂತ. ಈ ತರದ ಎಲೆಕ್ಷನ್ಗಳು ಬರಬಾರ್ದು. ಅವನು ನಿಜವಾಗ್ಲೂ ನಾವು ಯಾರಿಗೆ ಬೆಂಬಲಿಸ್ಬೇಕು, ಜಿನೇನ್ ಯಾರು ಅಂದಾಗ ಜಿನೇನ್ ವ್ಯಕ್ತಿ ಎಲೆಕ್ಟ್ ಆಗ್ತಾನೆ. ಯಾವಾಗ ಹಣ ಅಂತ ಹೋಗ್ತದೋ, ಈ ಹಣದಲ್ಲಿ ಜಿನೇನ್ ವ್ಯಕ್ತಿ ಮೂಲೆಗೆ ಹೋಗ್ತಾರೆ. ಯಾರು ಕೆಲಸ ಮಾಡಿದಾರೋ ಅವ್ರು ಮೇಲ್ ಬರ್ತಾರೆ. ಅವಾಗ ಏನಾಗ್ತದೆ, ಇಲ್ಲಿ ಅಭಿವೃದ್ಧಿ ಶೂನ್ಯ ಆಗ್ತದೆ. ಉದಾಹರಣೆ ಹಿರೇಗದ್ದೆ ಪಂಚಾಯತಿ. ಅದರ ಜೊತೆಲಿ ಇನ್ನೊಂದೀಗ ಹಿರೇಗದ್ದೆ ಪಂಚಾಯತಿಲಿ ಬಹುಶಃ ರಾಜ್ಯ ಮಟ್ಟದಲ್ಲೂ ಒಂದು ವಿಚಾರ ಸುದ್ದಿ ಆಗತ್ತೆ, ಜಿಲ್ಲಾ ರಾಜ್ಯ ನಮ್ಮ ನಾವು ಕೂಡ ಸತತವಾಗಿ ಅದ್ರ ಬಗ್ಗೆ ಸುದ್ದಿಯನ್ನ ಮಾಡ್ತೇವೆ. ಒಬ್ಬ ರೈತ, ಬಹುಶಃ ಆತ ನಿಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದ ಅನ್ಕೊಳ್ತೀನಿ, ಒಬ್ಬ ರೈತನ ಕಾಫಿ ತೋಟವನ್ನ ಕಡ್ದಿರುವಂತ ಒಂದು ವಿಚಾರ. ಈಗ ರೈತರ ಬದುಕಿಗೆ ಬೇರೆ ವಿಚಾರ ದ್ವೇಷದಾದ್ರೆ ಒಬ್ಬ ರೈತನ ಬದುಕನ್ನೇ ಕಿತ್ಕೊಳ್ಳುವಂತಹ ಕೆಲಸವನ್ನ ಹಿರೇಬಗ್ಗ ಭಾಗದ ಯಾವ ನಾಯಕ ಮಾಡಿರುವಂತ ನೋಡಿ. ಯಾವ ನಾಯಕ ಅನ್ನೋದಕ್ಕಿಂತನೂ ಇಲ್ಲಿ ಯಾವ ಒಬ್ಬ ಪ್ರಭಾವಿ ನಾಯಕ ಬಿಜೆಪಿಲಿದಾನೋ ಅವನಿಗೆ 2-3 ವಿಷಯಗಳಲ್ಲಿ ಅವರನ್ನ ಪಕ್ಷದಿಂದ ನ್ಯೂಟ್ರಲ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ ವಿರೋಧ ಪಕ್ಷದವರು. ಮೊದಲನೇದು, ಅವನನ್ನ ಸಮಾಧಾನವಾಗಿ ಕೇಳ್ತಾರೆ, ಭೇದ ಮಾಡ್ತಾರೆ, ಲಾಸ್ಟ್ಗೆ ದಂಡ ಅಂತ.
ಈಗ ಅವನು ನಮ್ಮ ಪಕ್ಷಕ್ಕೆ ಯಾವಕ್ಕೂ ಬರೋದಿಲ್ಲ ಅಂದಾಗ ಇಂಡೈರೆಕ್ಟ್ ಆಗಿ ಈ ರೀತಿಯ ಪಿತೂರಿಗಳು, ಈ ರೀತಿಯ ಕಾಪಿ ತೋಟ ಪಡಿಸುವಂತ ಯಾರು ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ಯಾರನ್ನು ಯಾವ ಪಕ್ಷದವ್ರು ಹಂಗ್ ಮಾಡ್ತಾ ಇದಾರೆ ಅಂತ ಯಾವ ಈಗ ಬಿಜೆಪಿ ಅವರು ಪರವಾಗಿರುವಂತವ್ರದ್ದೇ ಯಾಕೆ ಈ ತರ ಆಗ್ತಿದೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಈಗ ಬಿಜೆಪಿ ಪರವಾಗಿ ಕೆಲಸ ಮಾಡಿದಂತ ಅಜಿತ್ ಅವ್ರ ತೋಟನೇ ಯಾಕೆ ಕಡಿಬೇಕು ಹಾಗಾದ್ರೆ? ಹಾಗಾದ್ರೆ ಅಜಿತ್ ಅವರು ಮಾತ್ರ ತೋಟ ಮಾಡಿದ್ದ? ಹಿರೇಗದ್ದೆ ಪಂಚಾಯತಿಯಲ್ಲಿ ಅಜಿತ್ ಅವರು ಒಬ್ಬರೇ ಮಾತ್ರ ತೋಟ ಮಾಡಿದ್ದ? ಕಾಂಗ್ರೆಸ್ ನಲ್ಲಿರುವವರು, JDS ನಲ್ಲಿರುವವರು ಯಾರು ತೋಟ ಮಾಡಿಲ್ವಾ? ಇಲ್ಲಿ ಬಿಜೆಪಿ ಟಾರ್ಗೆಟ್ ಯಾಕೆ ಆಗ್ತಿದೆ? ಬಿಜೆಪಿ ಯುವಕರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕೊಬ್ಬ ರೈತನ ಬದುಕನ್ನೇ ಕಿತ್ಕೊಳ್ಳುವಂತ ಒಂದು ದುಷ್ಕೃತ್ಯ. ಯಾಕಂದ್ರೆ ಇದು ಒಂದು ಕೊಲೆಯನ್ನು ಮಾಡಿ ಒಬ್ಬ ಜೈಲಿಗೆ ಹೋಗ್ತಾನೋ ಅಷ್ಟೇ ದೊಡ್ಡ ಅಪರಾಧ ಒಬ್ಬ ರೈತನ ಬದುಕನ್ನ ಕಿತ್ಕೊಳ್ಳುವುದು. ಈ ಒಂದು ಅಪರಾಧ ಯಾಕೆ ಈ ಭಾಗದಲ್ಲಿ ಆಗ್ತಾ ಇದೆ? ಅದೇ ಹೇಳ್ತಿರೋದು. ಇದನ್ನ ಏನು ಅಂತ ಹೇಳ್ತಾರೆ, ಇದಕ್ಕೆ ಇಂಡೈರೆಕ್ಟ್ ಆಗಿ ಒಬ್ಬ ನಾಯಕನನ್ನ ಕೊಲ್ಯಾಪ್ಸ್ ಮಾಡ್ಬೇಕು ಅನ್ನೋದು ಒಂದು ಏನಾದ್ರು ತಂತ್ರಗಾರಿಕೆ ಇದ್ರು ಇರಬಹುದು. ಬಹುಶಃ ಕಳೆದ 25-30 ವರ್ಷಗಳಿಂದ ಇದೇ ನಡ್ಕೊಂಡ್ ಬರ್ತಾ ಇದೆಯಾ? ಖಂಡಿತ ನಾವು ಇಂಥವು ಸಾಕಷ್ಟು ಎದುರಿಸಿಕೊಂಡು ರಾಜಕೀಯ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಒಂದು ಪಕ್ಷದ ತಳಮಟ್ಟದ ಕಾರ್ಯಕರ್ತನಿಗೆ ಎಷ್ಟೆಲ್ಲ ಪ್ರಾಬ್ಲಮ್ ಇದೆ ಅನ್ನೋದನ್ನ ಮಾನ್ಯ ನಾಯಕರುಗಳು ಅರ್ಥ ಮಾಡ್ಕೋಬೇಕು. ಇದು ತಳಮಟ್ಟದ ಎಲ್ಲಾ ಕಾರ್ಯಕರ್ತರು ಇಂತಹ ಒಂದು ಸ್ಥಿತಿಯನ್ನು ಅನುಭವಿಸಿಯೇ ಬಂದಿರೋದು. ನಾವು ಇದು ಬಿಜೆಪಿಯಲ್ಲಿ ಇದ್ದವರು ಯಾವುದೇ ಒಬ್ಬ ನಾಯಕರಿಗೂ ಕೂಡ ಈ ತರದ ಘಟನೆ ಆಗಿಲ್ಲ ಅಂತೇಳಿ. ಇವತ್ತು ಅವರಿಗೆ ಕಾಫಿ ತೋಟ ಕಡಿದಿದ್ದಾರೆ, ಹೊಟ್ಟೆ ಉರಿತದೆ. ನಾವು ಹೋಗಿ ನೋಡಿದ್ರೆ ಅಷ್ಟು ದೊಡ್ಡ ಗಿಡ ತರೋದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು, ಅವರು ಎಷ್ಟು ಬೆವರು ಸುರಿಸಿ ಮಾಡಿರ್ಬೋದು ಆ ತೋಟನ. ಅದನ್ನು ಕಡಿಯುವಂತ ಒಂದು ದುಸ್ಸಾಹಸ ಕೈ ಹಾಕೋದಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಅವಮಾನೀಯ ಒಂದು ಕೃತ್ಯ. ಜೊತೆಗೆ ಇವತ್ತು ಒತ್ತುವರಿ ಸಮಸ್ಯೆ, ಒಂದ್ ಕಡೆ ಒತ್ತುವರಿ ಸಮಸ್ಯೆ ಜಾಸ್ತಿ ಜೋರಿಗೆ ಹೋದ್ರೆ ಒತ್ತುವರಿ ಬೇಲಿ ಕೀಳ್ಸೋಕೆ ತೀರ್ಮಾನ ಮಟ್ಟಕ್ಕೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮುನ್ನುಗ್ತಾ ಇದ್ದಾರೆ. ಇವತ್ತು ರೈತರಿಗೆ ಎಲ್ಲೋ ಕಾಪಿಗೆ ಈ ವರ್ಷದಲ್ಲಿ ಒಂದು ಉತ್ತಮ ಬೆಲೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಗಿಡ ಕಡಿಯುವಂಥದ್ದು, ಆನೆಗಳ ಹಾಳಿ, ಅಲ್ಲಿಂದ ಬೇಲಿ ಕೀಳ್ಸುವಂಥದ್ದು, ಇಂಥವೇ ಯಾಕೆ ಬೇಕು? ಸರ್ಕಾರ ಇದನ್ನ ಯಾವ ರೀತಿಯಲ್ಲಿ ಹಾಗಾದ್ರೆ ತಡೆಯಕ್ಕೆ ಸಾಧ್ಯ ಇಲ್ವಾ? ಒಬ್ಬ ಸಚಿವ, ಒಬ್ಬ ಈಶ್ವರ್ ಖಂಡ್ರೆ ಅಂತ ಒಬ್ಬ ಸಚಿವನನ್ನ ಒಬ್ಬ ಶಾಸಕರು ನೇರವಾಗಿ ನೀವು ಮಾಡ್ತಿರೋದು ತಪ್ಪು ಅಂತ ಖಂಡಿಸೋದಕ್ಕೆ ಆಗೋದಿಲ್ವಾ? ಹಾಗಾದ್ರೆ ಇವರಿಗೆ ಯಾಕೆ ಖಂಡಿಸ್ತಾ ಇಲ್ಲ? ಯಾಕೆ ಶಾಸನ ಸಭೆಯಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ನೀವು ಒತ್ತುವರಿಯನ್ನು ಬೇಲಿ ಕೀಳಿಸೋದನ್ನು ತಡೀರಿ. ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆ ಮಾಡಿ, ಯಾರು ಒತ್ತುವರಿ ಅರಣ್ಯ ಇಲಾಖೆ ಜಾಗದಲ್ಲಿದೆ, ಯಾರ್ದು ಸೆಕ್ಷನ್ 4 ಅಲ್ಲಿ ಇದೆ, ಯಾರ್ದು ಗೋಮಾಳದಲ್ಲಿದೆ, ಬೈಫರ್ಕೇಶನ್ ಮಾಡ್ಲಿ. ಹಿಂದೆ ಯಾವಾಗನೋ ಮಾಡಿದ ಸರ್ವೆ ಅದು ಸರಿ ಇದೆಯಾ ತಪ್ಪಿದೆಯೋ? ಎಷ್ಟೋ ಜನ ಮನೆಗಳು, ನೀವು ನಂಬ್ತಿರ ಬಿಡ್ತೀರ, ಹಿರೇಗದ್ದೆ ಗ್ರಾಮ ಪಂಚಾಯತಿ ಒಳಗಡೆಗೆ ಸೆಕ್ಷನ್ 17 ಆಗಿದೆ ಇವತ್ತು. ಎಷ್ಟು ಮನೆಗಳಿದಾವ ಅಂದ್ರೆ ನನ್ನ ಅಂಕಿ ಅಂಶದ ಪ್ರಕಾರ ಒಂದು ಸಮಸ್ಯೆನ ಬಗೆಹರಿಸುವಾಗ ಈ ನಾಯಕರುಗಳು ಏನ್ ಮಾಡ್ತಾ ಇದಾರೆ? ಅಧಿಕಾರವನ್ನು ಅನುಭವಿಸಿರುವಂತ ನಾಯಕರು ಕೇವಲ ಅಧಿಕಾರ ಅನುಭವಿಸಕ್ಕೆ ಮಾತನಾಗ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಅವ್ರಿಗೇನು ಪಾತ್ರನೇ ಇಲ್ವಾಗಾದ್ರೆ? ಖಂಡಿತ ಮಾಡ್ತಾ ಇಲ್ಲ. ಖಂಡಿತ ಪ್ರತಿಭಟನೆ ಮಾಡಿ ಅಂತಾರೆ. ನಾನು ಹೇಳೋದು ವಿರೋಧ ಪಕ್ಷ ಪ್ರತಿಭಟನೆ ಮಾಡ್ಬೇಕು, ಆಡಳಿತ ಪಕ್ಷ ಪ್ರತಿಭಟನೆ ಮಾಡೋದಲ್ಲ. ನಮ್ಮ ಕ್ಷೇತ್ರದಲ್ಲಿ ಈಗ ಹೇಗಾಗಿದೆ ಅಂದ್ರೆ ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆ ಒಂದು ಸಮಸ್ಯೆ ಕುರಿತಾಗಿ ಆಡಳಿತ ಪಕ್ಷದವರು ಬಂದು ಪ್ರತಿಭಟನೆ, ಆಡಳಿತ ಪಕ್ಷದವರು ಮುಂದೆ ಪ್ರತಿಭಟನೆ. ನನಗೆ ಇದು ವಿಚಿತ್ರ ಅನಿಸ್ತಿದೆ. ಇದು ನಮ್ ಕ್ಷೇತ್ರದಲ್ಲಿ ಮಾತ್ರವೋ ಅಥವಾ ಇಡೀ ರಾಜ್ಯದಲ್ಲೂ ಅದೇ ತರ ಆಗ್ತಿದೆಯೋ ಏನೋ ಗೊತ್ತಿಲ್ಲ. ಬಟ್ ನಮ್ ಕ್ಷೇತ್ರದಲ್ಲಿ ನಾವು ನೋಡ್ತಿದೀವಿ, ಸೆಕ್ಷನ್ 17 ಹಾಕಿದಾಗ ಇಡೀ ಒಂದು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಲ್ಲಿ ಪ್ರತಿಭಟನೆ ಮಾಡಿದ್ರು. ನಾನು ಹೇಳಿದೆ, ಸೆಕ್ಷನ್ 17 ಹಾಕಿದ್ಮೇಲೆ ನೀವು ಕುತ್ಕೊಂಡು ಪ್ರತಿಭಟನೆ ಮಾಡಕ್ಕೆ ನಿಮ್ ಶಾಸಕರೇ ಇದ್ರಲ್ಲ ಸ್ವಾಮಿ, ಅವ್ರ ಮೂಲಕನೇ ನೀವು ಒಂದು ತಡೆಬೋದಿತ್ತಲ್ಲ, ಈ ಪ್ರತಿಭಟನೆ ಏನಕ್ಕಂತ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ ಜನಗಳಿಗೆ ಅದ್ರ ಅರ್ಥ ಆಗ್ತಿಲ್ಲ, ಆ ನಾಯಕರದ್ದು ಉತ್ತರ ಕೊಡ್ತಾ ಇಲ್ಲ. ಇದು ವಿಚಿತ್ರ ನಮ್ಮ ನಡೀತಾ ಇರೋದು. ಎಷ್ಟೋ ಮನೆಗಳಿದಾವೆ, ಎಷ್ಟೋ ಮನೆಗಳು ಸೆಕ್ಷನ್ 17 ಒಳಗಡೆ ಇವತ್ತು ಇದಾವೆ. ಬಹುಶಃ ಅದು ಮುಂದಿನ ದಿನಗಳಲ್ಲಿ ಅವರಿಗೆ ತೊಂದರೆ ಆಗೋದು 100ಕ್ಕೆ 100 ಶತಸಿದ್ಧ. ಅದರಲ್ಲಿ ಏನು ಬೇರೆ ಮಾತಿಲ್ಲ. ಈಗ ಅದರ ಜೊತೆಯಲ್ಲಿ ಪ್ರಭಾಕರ್ ಅವರೇ, ಈ ರೀತಿಯಾಗಿ ರೈತರ ಬದುಕನ್ನು ಕಿತ್ಕೊಳ್ತಿರುವಂತಹ ಒಂದು ವ್ಯವಸ್ಥೆ ವಿರುದ್ಧ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಒಂದು ಕಾಫಿ ಗಿಡ ಆಗಿರ್ಬೋದು, ಅಡಿಕೆಗಳನ್ನ ಬೆಳೆಸಕ್ಕೆ ವರ್ಷಾನುಗಟ್ಟಲೆ ಅದಕ್ಕೆ ಪ್ರಯತ್ನ ಇರುತ್ತೆ, ಕಷ್ಟವನ್ನ ಪಟ್ಟಿರ್ತಾರೆ, ರೈತ ತನ್ನ ಬದುಕಿಗಾಗಿ ಅದನ್ನ ಮಾಡ್ಕೊಂಡಿರ್ತಾನೆ. ಅಂತಹ ಒಂದು ಕಾಫಿ ಗಿಡವನ್ನ ಕಡಿದ ವಿಚಾರ ಆಗಿರ್ಬೋದು, ರೈತರ ಬದುಕನ್ನು ಕಿತ್ತುಕೊಳ್ತಿರೋ ವಿಚಾರದ ಕುರಿತಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಹೋರಾಟವನ್ನ ಮಾಡ್ತೀರಾ? ಮುಂದಿನ ದಿನಗಳಲ್ಲಿ ನಾವು ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂದ್ರೆ ಒಂದು ಏನು ಅವರಿಗೆ ತಿಳುವಳಿಕೆ ಕೊಡಬೇಕಾಗುತ್ತೆ. ನಾವು ರಾಜಕೀಯ ಮಾಡೋದು ಯಾರನ್ನೆಲ್ಲ ದ್ವೇಷ ಸಾಧಿಸೋದಕ್ಕಲ್ಲ, ನಾವು ಅಭಿವೃದ್ಧಿ ಮಾಡೋದಕ್ಕೆ. ನಮ್ಮ ಊರಿನ ಗ್ರಾಮ ಪಂಚಾಯತಿ ರಸ್ತೆಗಳನ್ನಾಗಲಿ, ಕುಡಿಯೋ ನೀರಿನಾಗಲಿ, ನಾನು ಗ್ರಾಮ ಪಂಚಾಯತಿಯಲ್ಲಿದ್ದಾಗ ಕುಡಿಯೋ ನೀರಿನ ವ್ಯವಸ್ಥೆ ನಿಜವಾಗ್ಲೂ ಅದಕ್ಕೂ ಹಿಂದೆ 15 ವರ್ಷದಲ್ಲಿದ್ದಂಥ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿದಿನ ಈ ಭಾಗದಲ್ಲಿ ನನ್ನ ಮನೆ ಇರಲಿ, ನಂದು ಆದಿ ಮನೆ ಕೋಗುಳಿ ಅಂತ ಅಲ್ಲಿತ್ತು, ನಾನು ಈಗ ಬಂದು ಇಲ್ಲಿ ಮನೆ ಕಟ್ಟಿರೋದು. ಈ ಭಾಗದಲ್ಲಿ ನೀರಿನ ಸಮಸ್ಯೆ ಹೇಗಿತ್ತು ಅಂದ್ರೆ ಪ್ರತಿ ಬೇಸಿಗೆಯಲ್ಲಿ ಕೊಡಪಾನ ಹಿಡಿದು ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡ್ತಿದ್ರು. ಪ್ರತಿ ಬೇಸಿಗೆಯಲ್ಲಿ
ನಾನು ಗ್ರಾಮ ಪಂಚಾಯತಿ ಬಂದಾಗ ನನ್ನ ಅದೃಷ್ಟ ನಿಜವಾಗ್ಲೂ ಹೇಳ್ತೀನಿ, ಅವತ್ತು ತಾಲೂಕ್ ಪಂಚಾಯತಿಯಲ್ಲಿ ಬಿಜೆಪಿ ಇತ್ತು, ಜಿಲ್ಲಾ ಪಂಚಾಯತಿ ಕುಕ್ಕುಡ್ಗಿ ರವಣ್ಣ ಜಿಲ್ಲಾ ಪಂಚಾಯತಿ ಇತ್ತು, ಬಿಜೆಪಿ ಇತ್ತು, ಜೀವರಾಜಣ್ಣವರು MLA ಇದ್ರು, MP ಶೋಭಾ ಕರಂದ್ಲಾಜೆ ಅವರಿದ್ರು. ಇಡೀ ನಮ್ಮ ಅಷ್ಟು ತಳದಿಂದ ಮೇಲ್ ತನಕ ಎಲ್ಲ ಬೋರ್ಡ್ಗಳು ನಮ್ಮ ಕೈಯೊಳಗಿತ್ತು. ನಾವು ಅಂದ್ಕೊಂಡು ಕೆಲಸಗಳನ್ನ ನೀಟಾಗಿ ಮಾಡೋದಕ್ಕೆ ನಮಗೆ ಒಂದು ಸಹಕಾರಿ ಆಯ್ತು. ಅವತ್ತು ಏನಾಯ್ತು ಅಂತ ಹೇಳಿದ್ವಿ ನೋಡಿ, ತಾಲೂಕ್ ಪಂಚಾಯತಿಗೆ ಆಲ್ರೆಡಿ 3 ತಾಲೂಕು ಜಿಲ್ಲಾ ಪಂಚಾಯತ್ 5 ವರ್ಷ ಕಳೆದೋಯ್ತು, ಒಂದು ಪಿರಿಯಡೇ ಮುಗಿದೋಯ್ತು. ಇದುವರೆಗೂ ಚುನಾವಣೆ ಆಗ್ಲಿಲ್ಲ. ಎಲ್ಲಿ ಬರ್ಡನ್ ಆಗ್ತಿದೆ ಅಂತ ಹೇಳೋದು, ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಿದೆ, ಯಾರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಇಲ್ಲ. ಆಗ್ಲೂ ಏನ್ ಆಗ್ತಿದೆ ಆ ದುಡ್ಡು ಅಂತ ಗೊತ್ತಿಲ್ಲ. ಬಟ್ ನಾನು ಗ್ರಾಮ ಪಂಚಾಯತಿಯಲ್ಲಿದ್ದಾಗ ಸುಮಾರು ನಮ್ಮ ಗ್ರಾಮ ಪಂಚಾಯತಿಗೆ 3 ಕೋಟಿಗೂ ಅಧಿಕ ಜಿಲ್ಲಾ ಪಂಚಾಯತಿಯಿಂದ ಕುಡಿಯುವ ನೀರಿನ ಯೋಜನೆ ಜಾರಿ ಬಂತು. ಕುಕ್ಕುಡಿಗೆ ರವಿಯಣ್ಣವರು ನನಗೆ ಕೂಡ ಅದು ಅಧಿಕಾರ ಕೊಟ್ಟಿದ್ರು, ನೀನೇ ಇದ್ರ ಆಕ್ಷನ್ ಪ್ಲಾನ್ ಬರೀ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಬರೀ ಅಂತ. ಬಹುಶಃ ನಾವು ಇಲ್ಲೊಂದು ಬಾವಿ ಮಾಡಿದ್ವಿ, ಸಿಂಕಿಂಗ್ ವೆಲ್. ನಮ್ಗೆ ಗೊತ್ತಿರೋ ಹಾಗೆ ಇಲ್ಲೊಂದು 12 ಸಿಂಕಿಂಗ್ ವೆಲ್ ಮಾಡಿದೀವಿ ನಮ್ಮ ಈ ಗ್ರಾಮ ಪಂಚಾಯತಿ ಒಳಗಡೆಗೆ. ಎಲ್ಲ ಅಷ್ಟಕ್ಕಷ್ಟು ಸಕ್ಸಸ್ ಆಗಿದಾವೆ. ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಅನ್ನೋದೇ ಇಲ್ಲ ಹಿರೇಗದ್ದೆ ಗ್ರಾಮ ಪಂಚಾಯತಿಯಲ್ಲಿ. ಈಗೇನೋ ಜಯಮ್ಮನವ್ರು ಬಂದಿದ್ದಾರೆ, ಅದ್ರಲ್ಲೂ ಅರ್ಧಂಬರ್ಧ ಕೆಲಸ, ಅದ್ರದ್ದು ಯಾವುದೇ ಪ್ರೋಗ್ರೆಸ್ ಆಗ್ತಾ ಇಲ್ಲ. ಅದ್ರದ್ದು ಮಾಹಿತಿ ಕೇಳಿದ್ರೆ ನಮ್ಮ ಪಂಚಾಯತಿ ಸಿಗಲ್ಲ. ಒಂದು ಜಯಮ್ಮನ ವರ್ಕ್ ಏನಾಗಿದೆ ಅಂದ್ರೆ ಇಲ್ಲ. ನಿಮ್ಮ ಒಂದು ರೀತಿಯಲ್ಲಿ ನೋಡಿದ್ರೆ ಹಿರೇಗದ್ದೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ ಆಡಳಿತ ನಡೀತಾ ಇದೆಯಾ? ಸರ್ವಾಧಿಕಾರಿಯಲ್ಲಿ ಇಲ್ಲ, ಅಧಿಕಾರಿಗಳದೇ ಆಡಳಿತ. ಅಧಿಕಾರಿಗಳ ಆಡಳಿತ ಮಾಡೋದಾದ್ರೆ ಜನಪ್ರತಿನಿಧಿಗಳು ಏನಕ್ಕಿದ್ದಾರೆ ಹಾಗಾದ್ರೆ? ನನಗೆ ಗೊತ್ತಿಲ್ಲ ಜನಪ್ರತಿನಿಧಿಗಳು ಏನ್ ಮಾಡ್ತಾರಂತ. ಅವ್ನು ಕೇಳಿದ್ರು ಆನ್ಸರೇ ಇಲ್ಲ. ಇಲ್ಲಿ 2-3 ಪ್ರತಿಭಟನೆ ಮಾಡುದು ನಾವು. ಒಂದು ರಸ್ತೆ ವಿಚಾರ ಪ್ರತಿಭಟನೆ ಮಾಡುದು, ಒಂದು ಕುಡಿಯೋ ನೀರಿನ ವಿಷಯ ಪ್ರತಿಭಟನೆ ಮಾಡಿದ್ರೆ ಯಾರು ಉತ್ತರನೇ ಇಟ್ಟುಕೊಳ್ಳೋದಿಲ್ಲ, ಯಾರು ಕೊಡೋದಿಲ್ಲ. ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಏನು ಮಾಡುದು. ಜೆಜೆಎಮ್ದು ನೋಡಿ ನಾವು ಅಬ್ಜೆಕ್ಷನ್ ಹಾಕಿದೀವಿ. ಪೈಪ್ ಕ್ವಾಲಿಟಿ ಚರಂಡಿಗೆ, ರಸ್ತೆ ಚರಂಡಿಗೆ ಜೆಜೆಎಮ್ದು ಪೈಪ್ಲೈನ್ ಮಾಡಿದ್ದೀರಿ, ಕ್ವಾಲಿಟಿ ಪೈಪ್ ಹಾಕಿಲ್ಲ, ನೀರಿನ ಟ್ಯಾಂಕ್ ಸೋರ್ತಾ ಇದೆ. ಇವೆಲ್ಲ ವಿಡಿಯೋ ಮಾಡಿ ಪ್ರತಿಯೊಂದನ್ನು ಮಾಡಿ ನಾವು ಪ್ರತಿಭಟನೆ ಮಾಡಿದ್ವಿ ಇಲ್ಲಿ ಗ್ರಾಮಸ್ಥರನ್ನೆಲ್ಲ ಸೇರಿಸ್ಕೊಂಡು. ಇದುವರೆಗೂ ಜೆಜೆಎಂ ಯಾವುದೇ ಪ್ರೋಗ್ರೆಸ್ ಆಗಲಿಲ್ಲ. ಅವ್ರು ಹೇಳಿದ್ರು ನಾವು ಪೈಪ್ಲೈನ್ ಕಿತ್ತು ಬೇರೆ ಮಾಡ್ಕೊಡ್ತೀವಿ ಅಂತ ಹೇಳೋದ್ರ ಕಾಂಟ್ರಾಕ್ಟ್ರು, ಇದುವರೆಗೂ ಬರಲಿಲ್ಲ. ಒಂದು ಪ್ರತಿ ಮನೆಗೆ ನಲ್ಲಿ ಹಾಕಿದ್ರೆ ನೀವು ಹೋಗ್ತಾ ನೋಡ್ಬೋದು, ಬೇಕಾದ್ರೆ ಎಲ್ಲ ಮುರ್ಕೊಂಡು ಹೋಗಿದ್ದಾರೆ. ನಾನು ಹೇಳ್ತಿರೋದು ಜನಪ್ರತಿನಿಧಿಗಳು ಏನ್ ಮಾಡ್ಬೇಕು, ಜೆಜೆಎಂ ಕುತ್ತಿಗೆ ಪಟ್ಟಿ ಕೆಲಸ ಮಾಡಿಸ್ಬೇಕಲ್ಲಿ ನಿಂತು, ಇದ್ ನಿಂಗ್ ಮಾಡಿದ ಕ್ವಾಲಿಟಿ ಸರಿ ಇಲ್ಲ ಕಣೋ, ಇದ್ ನಿಂಗ್ ಮಾಡೋ ಅಂತ. ನಮ್ ಜೀವರಾಜನ ಕಾಲದಾಗ ಹಂಗ್ ನಡೀತಿತ್ತು. ನೀವ್ ಕೆಲಸ ಕ್ವಾಲಿಟಿ ಸರಿ ಇಲ್ಲ ಅಂದ್ರೆ ಅವ್ರು ನಮಗೆ ಅಧಿಕಾರ ಕೊಡೋದು, ಕುತ್ತಿಗೆ ಪಟ್ಟಿ ಮಾಡ್ಸ ಅವ್ನ ಕಾಂಟ್ರಾಕ್ಟ್ನವ್ರ ಹತ್ರ ಅಂತ. ಯಾಕೆ ಇವ್ರ ಕಾಂಟ್ರಾಕ್ಟ್ನವ್ರಿಗೆ ಅಷ್ಟು ಜೋರ ಕೇಳಕ್ ಇವ್ರಿಗೆ ತಾಕತ್ತಿಲ್ಲ? ಏನಾಗ್ತಿದೆ ಇಲ್ಲಿ? ಕಾಂಟ್ರಾಕ್ಟರ್ಗಳಿಗೂ ಅವ್ರಿಗೆ ಏನಾರು ಸಂಬಂಧ ಗೊತ್ತಿಲ್ಲ ನಮಗೆ. ಇದನ್ನ ಅವ್ರು ಉತ್ತರ ಕೊಡ್ಬೇಕು, ನಾವು ಹೇಳಲಿಕ್ಕೆ ಆಗೋದಿಲ್ಲ. ಕಾಂಟ್ರಾಕ್ಟ್ನವರಿಗೂ ಇವರಿಗೂ ಏನ್ ಸಂಬಂಧ ಇದೆ? ಯಾಕೆ ಕ್ವಾಲಿಟಿ ವರ್ಕ್ ಆಗ್ತಾ ಇಲ್ಲ? ಆ ಕಾಲದಾಗ ಯಾಕೆ ಆಗ್ತಾ ಇತ್ತು? ಕಂಪೇರ್ ಮಾಡ್ಲಿ, ಜನಗಳು ಕಂಪೇರ್ ಮಾಡ್ಲಿ. ಹಿಂದಿನ ಜೀವರಾಜಣ್ಣನ ಕಾಲಕ್ಕೂ ಈಗಿನ ಕಾಲಕ್ಕೂ ಯಾವುದೇ ನೋಡಿ. 8 ವರ್ಷ ಆಯ್ತು ನೀವು ಹಳ್ಳಿಕೊಪ್ಪದಿಂದ ಬಂದ ರಸ್ತೆ, 8 ವರ್ಷ ಆಯ್ತು ಜೀವರಾಜಣ್ಣ ರಸ್ತೆ ಮಾಡಿ. 2 ಗುಂಡಿ ಇರ್ಬೋದು ನನ್ನ ಪ್ರಕಾರ, 2ರಿಂದ 3 ಗುಂಡಿ. ಕಳೆದ ವರ್ಷ ಮಾಡಿದಾರೆ. ನೀವು ಇಲ್ಲೇ BGS ಹತ್ರ ಹೋಗಿ ಸರ್ ರಸ್ತೆ, ಕಳೆದ ವರ್ಷ ಬೇಸಿಗೆಯಲ್ಲಿ ಮಾಡಿದ್ದು. ಒಂದೇ ಒಂದು ಅದರಲ್ಲಿ ಕಣ ಇಲ್ಲ, ಪೂರ್ತಿ ಎದ್ದು ಪುಡಿಯಾಗಿ ಹೋಗಿದೆ. ಅಂದ್ರೆ ಕ್ವಾಲಿಟಿ ವರ್ಕ್ ಯಾವ ರೀತಿ ಅನ್ನೋದನ್ನ ಬಹುಶಃ ಇದು ಅಭಿವೃದ್ಧಿಯ ಮೂಲ ಮಂತ್ರ. ಹೌದು. ಇವ್ರದ್ದು ಏನಾಗಿದೆ ಅಂದ್ರೆ ಪರ್ಸೆಂಟೇಜು ಏನೋ ಗೊತ್ತಿಲ್ಲ. ನಮಗೆ ತಿಳಿದಿರೋ ಮಟ್ಟಿಗೆ ನಾವು ಯಾವುದೇ ರಸ್ತೆ ಮಾಡಿದಾಗ ರಸ್ತೆ ಜೀವರಾಜಣ್ಣನ ಕಾಲಕ್ಕೂ ಈಗಿಗೂ ಟ್ಯಾಲಿ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಯಾವ ರಸ್ತೆಗಳು ನಿಲ್ತಾ ಇಲ್ಲ ಅಂದ್ರೆ ಕಾಂಟ್ರಾಕ್ಟರ್ ಹತ್ರ ಇವ್ರು ಪರ್ಸೆಂಟೇಜ್ ತಗೊಳ್ತಾರ, ಕಾಂಟ್ರಾಕ್ಟ್ನವರೇ ಪರ್ಸೆಂಟೇಜ್ ಕಮ್ಮಿ ಮಾಡ್ತಾರ, ಯಾವುದು ನಮಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಪ್ರಭಾಕರ್ ಅವರೇ, ಈಗ ಹಿರೇಗದ್ದೆ ಗ್ರಾಮ ಪಂಚಾಯತಿಯಲ್ಲಿ ನೋಡಿದ್ರೆ ಇಲ್ಲಿ ಹಲವಾರು ಸಮಸ್ಯೆಗಳಿರ್ತಾರೆ. ನೀವು ಮಾತಾಡಿದ್ರಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದಾವೆ, ಸತತವಾಗಿ ಚುನಾವಣೆಗಳು ಬರ್ತಾ ಇದಾವೆ. ಕೊನೆಯದಾಗಿ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಬೋರ್ಡ್ ತರುವ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ? ಖಂಡಿತ ನಾವು ಹೋರಾಟ ಮಾಡಲೇಬೇಕಾಗಿದೆ. ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆಗೆ ನಾನು ಗ್ರಾಮ ಪಂಚಾಯತಿಗೆ ಬಂದ ಟೈಮಲ್ಲಿ ಇಲ್ಲಿ ಸರ್ಕಾರಿ ಶಾಲೆಗಳ ವಿಷಯವನ್ನು ನಿಮ್ಗೆ ಹೇಳಬೇಕಿತ್ತು. ನಾನು ಸರ್ಕಾರಿ ಶಾಲೆ CRS ಒಂದು ಸರ್ಕಾರಿ ಶಾಲೆ ಇತ್ತು, ಅದು ಮುಚ್ಚೋಗಿತ್ತು. ಮುಚ್ಚೋಗೋದಂದ್ರೆ ಕೇವಲ 10 ಮಕ್ಕಳಿಗೆ ಬಂತು. ತಲವಾನೆ ಶಾಲೆ ಆಲ್ರೆಡಿ ಮುಚ್ಚೋಗಿತ್ತು. ನನ್ನ ಪ್ರಯತ್ನ ಏನಿತ್ತು ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಯಾರು ಹೇಳಿ, ತೀರಾ ಕಡು ಬಡತನದವರು. ಒಂದು ಸ್ವಲ್ಪ ಅವರಿಗೆ ಇನ್ಕಮ್ ಇದೆ ಅಂದ್ರೆ ಯಾರು ಕೂಡ ಸರ್ಕಾರಿ ಶಾಲೆ ಕಳಿಸಲ್ಲ, ಅವ್ರು ಪ್ರೈವೇಟ್ ಶಾಲೆ ಕಳಿಸ್ತಾರೆ, ಸರ್ಕಾರಿ ಶಾಲೆ ಸೇರಿಸ್ತಾರೆ. ಅಂತ ಮಕ್ಕಳಿಗೆ ಒಂದು ಜಿನೇನ್ ಎಜುಕೇಶನ್ ಸಿಕ್ಬೇಕು. ಅವರಿಗೊಂದು ಉತ್ತಮ ಎಜುಕೇಶನ್ ಸಿಕ್ಕಿದ್ರೆ ಆ ಮಕ್ಕಳನ್ನ ಈ ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಯಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಆಡಳಿತ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ದೃಷ್ಟಿಯಿಂದ
ನಾನು ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ದು CRS ಶಾಲೆ ನನ್ನ ವಾರ್ಡಿಗೆ ಬರ್ತಿತ್ತು. ಆ ಶಾಲೆಯಲ್ಲಿ ಒಂದು ಸರಿ ಮಾಡ್ಬೇಕಂದಾಗ ಅಲ್ಲ ಜಯಣ್ಣ ಅಂತ ಒಬ್ರು ಹೆಡ್ ಮಾಸ್ಟರ್ ಇದ್ರು. ಬೆಳಿಗ್ಗೆನೆ ಎಣ್ಣೆ ಹಾಕ ಬರೋರು, ಬೆಳಿಗ್ಗೆನೆ. ನಾನು ತುಂಬಾನೇ ಅದಕ್ಕೆ ಕಣ್ಗಾವಲಿಟ್ಟೆ. ನನಗೆ ಪ್ರತಿ ಪೇರೆಂಟ್ಸ್ ಇಂದ ಹೇಳಿದೆ ಯಾವತ್ತಾರ ಅವ್ರು ಎಣ್ಣೆ ಹಾಕ ಬಂದು ನನಗೆ ಫೋನ್ ಮಾಡಿ ಅಂತೇಳಿ. ಕೊನೆಗೆ ಒಂದಿನ ಅವ್ರು ಎಣ್ಣೆ ಹಾಕ ಬಂದೆ ನನಗೆ ಫೋನ್ ಮಾಡಿದ್ರು. ನಾನು ಹೋಗಿ ಸ್ಪಾಟಿಗೆ ಹೋಗಿ ಅವ್ರನ್ನ ವಿಡಿಯೋ ಮಾಡಿ ತಕ್ಷಣ BO ಆಫೀಸಿಗೆ ಫೋನ್ ಮಾಡಿ ಅಲ್ಲಿಂದ CRPನೆಲ್ಲ ಕರೆಸಿ ವಿತಿನ್ ಸೆಕೆಂಡ್ ಸಸ್ಪೆಂಡ್ ಮಾಡಿಸಿ ಅವ್ನ ಮನೆ ಕಳಿಸಿದ್ವಿ. ನಂತರ ಅಲ್ಲಿಗೆ ಮತ್ತೊಬ್ರು ಹೆಡ್ ಮಾಸ್ಟರ್ನ ಹಾಕಿದ್ವಿ, 2-3 ಜನ ಟೀಚರ್ಸ್ಗಳನ್ನ ಹಾಕ್ಸಿದ್ವಿ. ಶಾಲೆ ತುಂಬಾನೇ ಇಂಪ್ರೂವ್ ಆಯ್ತು. ಆವಾಗ ನಾನು ಹಿಂಗೆ ದಾರಿಯಲ್ಲಿ ಓಡಾಡ್ತಿರ್ಬೇಕಾದ್ರೆ ಮಳೆಗಾಲ, ಇಲ್ಲಿ ನಮ್ ತೇಜಪ್ಪ ಅಂತ ಒಬ್ರು ಇದ್ದಾರೆ ನಮ್ಮ ಕಾರ್ಯಕರ್ತ. ಅವ್ರು ಹೇಳಿದ್ರು, ಏನ್ರಿ ನಿಮ್ ಮಕ್ಕಳೆಲ್ಲ ವ್ಯಾನ್ ಅಲ್ಲಿ ಇದ್ರಲ್ಲಿ ಕಳಿಸ್ತೀರಿ, ನಮ್ಮ ಮಕ್ಕಳು ಈ ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ಗಾಳಿ ಮಳೆಯಲ್ಲಿ ಹೋಗ್ಬೇಕು, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಅವ್ರ ಗತಿ ಏನು ಅಂತ ಕೇಳಿದ್ರು. ನನಗೆ ಅನಿಸ್ತು ನಿಜವಾಗ್ಲೂ ಹೌದಲ್ಲ, ಇದು ಮಲೆನಾಡಿನ ಪ್ರತಿ ಮಕ್ಕಳ ಬಡತನದ ಮಕ್ಕಳದ ಅನುಭವ ಅಲ್ಲ. ಏನ್ ಮಾಡ್ಬೇಕು ಅಂದಾಗ ಸಾರಿಗೆ ಭತ್ಯೆ ವ್ಯವಸ್ಥೆ ಮಾಡ್ಬೇಕಲ್ಲ, ಇಲ್ಲಿಗೆ ಒಂದು ಸಾರಿಗೆ ಭತ್ಯೆ ಕೊಟ್ಟು ಅವ್ರಿಗೆ ಒಂದು ಆಟೋ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಕೊನೆಗೆ ಒಂದು ಆಟೋ ಮಾತಾಡಿದೆ. ಆಟೋ ಮಾತಾಡಿ ಸದ್ಯಕ್ಕೀಗ ಸಾರಿಗೆ ಭತ್ಯೆನ ಯಾರೋ ಡೋನರ್ಸ್ ಅವರು ಇವ್ರನ್ನೆಲ್ಲ ಕೈಯಿಂದ ಹಿಡ್ಕೊಂಡು 1 ವರ್ಷದ ಮಟ್ಟಿಗೆ ನಾನು ಸ್ವಲ್ಪ ಕೈಯಿಂದ ಹಾಕಿ 1 ವರ್ಷಕ್ಕೆ ಆಟೋ ಓಡಿಸಿದೆ. ಇಲ್ಲಿ ಹೂನೆಕ್ಲಿಂದ CRS ಶಾಲೆ ಇದ್ದಕ್ಕಿದ್ದಂಗೆ ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆಯ್ತು. 30, 35, 40 ಮಕ್ಕಳಿಗೆ ಹೋಯ್ತು. ಕೊನೆಗೆ ನಾನು ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಂತ ಕುಕ್ಕುಡಿಗೆ ರೇವಣ್ಣ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ನೋಡಿ ಅಣ್ಣ ಈಗ ಸಾರಿಗೆ ಭತ್ಯೆ ವ್ಯವಸ್ಥೆ ಒಂದು ಮಾಡಿಸ್ಕೊಡಿ ಅಂತ ಹೇಳಿದಾಗ ಅವರು ಸರ್ಕಾರಕ್ಕೆ ಲೆಟರ್ ಮಾಡಿ ಆಮೇಲೆ ಸಾರಿಗೆ ಭತ್ಯೆ 300 ರೂಪಾಯಿ ಪರ್ ಮಂತ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ 2 ವರ್ಷ ನಾನು ಕೈಯಿಂದ ಓಡಿಸಿದೆ. ಆಮೇಲೆ 3 ವರ್ಷ ಸಾರಿಗೆ ಭತ್ಯೆ ಬಂತು. ನನ್ನ 5 ವರ್ಷ ಅವಧಿಯಲ್ಲಿ ಶಾಲೆಯಲ್ಲಿ ಸ್ಮಾರ್ಟ್ ಸ್ಕೂಲ್ ಅನ್ನು ಮಾಡಿದ್ವಿ. ಒಂದು ದೊಡ್ಡ ಟಿವಿಯನ್ನ ಹಾಕಿ ಟಿವಿ ಪರದೆಯಲ್ಲಿ ಟೀಚರ್ಸ್ ಕಮ್ಮಿ ಇದ್ರೆ ಆ ಕ್ಯಾಸೆಟ್ಗಳನ್ನ ಹಾಕಿ ಅವರಿಗೆ, ಅಂದ್ರೆ ಟಿವಿಗೆ ಮಕ್ಕಳು ಅಟ್ರಾಕ್ಷನ್ ಆಗ್ತಾರೆ ಅನ್ನೋದು ನಮ್ದು ತಕ್ಷಣ ಇದಾಗ. ಆಮೇಲೆ ನಾವು ಒಂದು ಪ್ರತಿಭಾ ಕಾರಂಜಿ ಮಾಡಿದ್ದು ಹುಬ್ಳಿ ಮಟ್ಟದಲ್ಲಿ. ಅದರಲ್ಲಿ ಸುಮಾರು ನಮಗೆ ಒಂದು 60-70 ಸಾವಿರ ರೂಪಾಯಿ ದುಡ್ಡು ಉಳಿದಿತ್ತು. ಆ ದುಡ್ಡನ್ನೆಲ್ಲ ಹಾಕಿ ಕಂಪ್ಯೂಟರ್ಗಳನ್ನು ತರಿಸ್ಕೊಟ್ವಿ. ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ಕೊಡೋದಕ್ಕಾಗಿ ಒಬ್ಬ ಟೀಚರ್ಗೆ ಟ್ರೈನಿಂಗ್ ಕೊಡಿಸಿ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ, ಅಂದ್ರೆ ತೀರಾ ಕಡು ಬಡತನದಿರೋ ಮಕ್ಕಳಿಗೆ ಎಲ್ಲಾ ಟಚ್ಗಳು ಇರಬೇಕು. ಅವ್ರ ಮೇಲೆ ಹೈಯರ್ ಎಜುಕೇಶನ್ ಹೋಗುವಾಗ ನಮಗೆ ಅದು ಗೊತ್ತಿದೆ ಇದು ಗೊತ್ತಿದೆ ಅನ್ನುವಂಥ ಒಂದು ಮನೋಭಾವನೆ ಬಂದಾಗ ಅವ್ರು ತನ್ನಿಂತಾನೆ ಉತ್ಸುಕದಿಂದ ಕಲಿತಾರೆ ಅನ್ನೋದು ನಮ್ಮ ಆಸೆ ಇಟ್ಕೊಂಡು ಮಾಡಿದ್ವಿ. ಬಟ್ ದುರಂತ, ನಾನು ಆಮೇಲೆ ಸೋತು ಹೋದೆ, ಆ ಶಾಲೆನೂ ಕೂಡ ಮುಚ್ಚೋಯ್ತು. ಇವತ್ತು ಆ ಕಂಪ್ಯೂಟರ್ ಆಗಿರ್ಬೋದು, ಆ ಸ್ಮಾರ್ಟ್ ಟಿವಿ ಆಗಿರ್ಬೋದು, ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ. ಇದು ದುರಾಡಳಿತಕ್ಕೆ ಒಂದು ಉದಾಹರಣೆ ಇದೆ. ಇದು ನಮ್ಮ ಆಡಳಿತಕ್ಕೂ ಇವರ ಆಡಳಿತಕ್ಕೂ ಇರೋ ವ್ಯತ್ಯಾಸವನ್ನು ನಾನು ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ. ಇನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಅಷ್ಟೇಯ. ಗ್ರಾಮ ಪಂಚಾಯತಿಯಲ್ಲಿ ಸುಬ್ರಹ್ಮಣ್ಯ ಅಂತವ್ರೊಬ್ರು ಸೆಕ್ರೆಟರಿ ಬಂದಿದ್ರು ನಾನು ಹೋದಾಗ. ತುಂಬಾ ಹಾರ್ಡ್ ವರ್ಕರು. ನಾವು ಯಾವ ರಾತ್ರಿ ಯಾವ ಹೋಗ್ಲಿ ಫೋನ್ ಮಾಡಿದ್ರು. ನಾವು ಅಲ್ಲಿ ಮಾಡಿದ್ದು ನಾನು ಹೋದಾಗ, ಗ್ರಾಮ ಪಂಚಾಯತಿಗೆ ಯಾರೊಬ್ಬ ಬಡ ವ್ಯಕ್ತಿ ಬರ್ತಾನೆ, ಅವನು ಏನಕ್ಕಾಗಿ ಬಂದಿದ್ದಾನೆ, ಬಂದ ತಕ್ಷಣ ಅವನು ವಿಚಾರಿಸ್ಬೇಕು. ಅವನಿಗೆ 10 ಸರಿ ನೀ ಇನ್ ತಗೋ ಅಂತ ಕಳಿಸಬಾರ್ದು. ಅವನಿಗೆ ಏನೇನ್ ಬೇಕು ಒಂದು ಚೀಟಿ ಮಾಡ್ಬೇಕು. ಅವನಿಗೆ ಓದಕ್ ಬರಲ್ವಾ, ಅವನಿಗೆ ನಿಮ್ಮ ಫೋನ್ ನಂಬರ್ ಕೊಡ್ಬೇಕು. ಅವನು ಅವಷ್ಟು ತಗೊಂಡ ಆಗಿದೆಯಾ ಅವ್ನು ಫೋನ್ ಮಾಡಿ ಕೇಳ್ಬೇಕು. ಸರ್ ನಾನು ಇಷ್ಟಿಷ್ಟು ಆಗಿದೆ, ನಾನು ನಿಮ್ಗೆ ಬೇಕಾದ ರೆಕಾರ್ಡ್ಸ್ಗಳನ್ನ ಒದಗಿಸಲಿ, ಇದ್ರಲ್ಲಿ ಯಾವ್ದಾದ್ರು ಕಮ್ಮಿ ಇದ್ರೆ ಎಲ್ಲಿ ತರಬೇಕು ಅನ್ನೋದು ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು. ಅವ್ನು ಎಷ್ಟು ದಿನಕ್ಕೆ ತಂದು ಕೊಡ್ಬೇಕು ಅನ್ನೋ ಮಾಹಿತಿ ಇರಬೇಕು. ಅದನ್ನ ನೀವು ರಿಜಿಸ್ಟರ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ಬೇಕು. ಯಾರು ಬಂದಿದ್ದಾರೆ ಯಾರು ಹೋದ್ರು ಅನ್ನೋದನ್ನ ಎಂಟ್ರಿ ಮಾಡ್ಬೇಕು. ಮತ್ತೆ ಅವ್ನು ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲಿ ಯಾರೊಬ್ಬ ಕೂತು ಕಾದಿದ್ದು ನಮಗೆ CCTV ಅಲ್ಲಿ ಮತ್ತೆ ಗೊತ್ತಾದ್ರೆ ನಾವು ನಿಮ್ಮ ಮೇಲೆ ಮೀಟಿಂಗ್ ಅಲ್ಲಿ ಕ್ರಮ ತಗೊಳ್ತೀವಿ ಅಂತೇಳಿ ಅದನ್ನ ನಮ್ಮ ಸುಬ್ರಹ್ಮಣ್ಯ ಅವರು ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಿದ್ರು. ಅದನ್ನ ನಮ್ ನಿಜವಾಗ್ಲೂ ಆ ಒಂದು ಸೆಕ್ರೆಟರಿಗಳ ಬಗ್ಗೆನೂ ನನಗೆ ತುಂಬಾ ಹೆಮ್ಮೆ ಇದೆ. ಇವತ್ತು ನಾ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ CEO ಆಗಿ ಸಂತೋಷ್ ಅಂತ ಇದ್ದಾರೆ. ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಜನರ ಆಶಯದಂತೆ ಕೆಲಸ ಮಾಡ್ತಾರೆ. ಒಬ್ಬ ಗೊಬ್ಬರದ ಸೇಲ್ಸ್ಗೆ ನಮ್ಮ ಆದರ್ಶ ಅಂತ ಒಬ್ರು ಇದ್ದಾರೆ. ಅವರು ಹಂಗೆ ಮನೆಗೆ ಗೊಬ್ಬರವನ್ನು ತಲುಪಿಸ್ತಾರೆ. ನಾವು ಒಂದು ಫೋನ್ ಮಾಡಿದ್ರೆ ಸಾಕು, ದುಡ್ಡೇ ಕೇಳೋದಿಲ್ಲ. ರೈತರಿಗೂ ಮನೆಗೆ ಗೊಬ್ಬರ ತಲುಪಿಸುವಂತ ಕೆಲಸ ಆಗ್ತದೆ. ಇವೆಲ್ಲ ನಾವು ಹೋದಂತ ಜಾಗದಲ್ಲಿ ಒಂದು ಅಚ್ಚುಕಟ್ಟಾಗಿ ನೀಟಾಗಿ ಆಗ್ತಿದೆ ಅನ್ನೋದು ಮನಸ್ಸಿಗೆ ಸಮಾಧಾನ ಇದೆ. ಪ್ರಭಾಕರ್ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು 3 ಬಾರಿ ಡೈರೆಕ್ಟರ್ ಆದ ವಿಚಾರ ಆಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿಮ್ಮ ಅವಧಿಯಲ್ಲಿ ನೀವು ಮಾಡಿದಂತ ಕೆಲಸ ಆಗಿರ್ಬೋದು, ಹಿರೇಗದ್ದೆ ಗ್ರಾಮ ಪಂಚಾಯತಿಯಲ್ಲಿ ಕಳೆದ 30 ವರ್ಷಗಳಿಂದ ಈ ಪ್ರಸ್ತುತ ಇರುವಂತಹ ಬೋರ್ಡ್ ಅಭಿವೃದ್ಧಿ ಕೆಲಸ ಮಾಡದೇ ಇರುವ ವಿಚಾರ ಆಗಿರ್ಬೋದು, ಜೀವರಾಜ್ ಅವರ ಅವಧಿಯಲ್ಲಿ ಬಂದಂತಹ ಅನುದಾನಕ್ಕೂ ಈಗ ಬರ್ತಿರುವಂತಹ ಅನುದಾನಕ್ಕೂ ಇರುವಂತಹ ಅಜಗಜಾಂತರ ವ್ಯತ್ಯಾಸಗಳಾಗಿರ್ಬೋದು, ಈ ಭಾಗದಲ್ಲಿ ಇರುವಂತಹ ಹಲವಾರು ಸಮಸ್ಯೆಗಳ ಕುರಿತಾಗಿ, ಹಿರೇಗದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ 100 ಸಮಸ್ಯೆಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿ ಅದರ ಜೊತೆಯಲ್ಲಿ ಇಲ್ಲಿ ನಡೀತಿರುವಂತಹ ದ್ವೇಷದ ರಾಜಕಾರಣ, ರೈತರ ಬದುಕನ್ನು ಕಿತ್ತುಕೊಡುವ ಹೊರಟಿರುವಂತಹ ವಿಚಾರ
ವಿಚಾರ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇವತ್ತು ನೀವು ಕೂಡ ನನ್ನನ್ನು ಸಂದರ್ಶನ ಮಾಡಬೇಕು ಅಂತ ನಾನು ರಾತ್ರಿ ಕೇಳ್ಕೊಂಡಾಗ ನನಗೂ ಅನಿಸ್ತು ಇಲ್ಲಿಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿಮ್ಮಲ್ಲಿ ಹಂಚ್ಕೋಬೇಕು ಅಂತೇಳಿ ಬಂದು ಈ ಒಂದು ಸಮಯದಲ್ಲಿ ನನ್ನನ್ನು ಸಂದರ್ಶನ ಮಾಡೋದಕ್ಕೆ ನಿಮಗೂ ಕೂಡ ಒಂದು ಧನ್ಯವಾದವನ್ನು. ನೋಡಿದ್ರಲ್ಲ ವೀಕ್ಷಕರೇ, ಇದು ಹಿರೇಗದ್ದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸತತ 3 ಬಾರಿ ನಿರ್ದೇಶಕರಾಗಿ, ಹಿರೇಗದ್ದೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿ, ಪ್ರಸ್ತುತ ಕೊಪ್ಪ ತಾಲೂಕು ಬಿಜೆಪಿ ಮಂಡ್ಯದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ಪ್ರಭಾಕರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.